ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ಮೇ 27, 2026 ಬುಧವಾರ ದಿನದ ಸಂಪೂರ್ಣ ಪಂಚಾಂಗದ ವಿವರ ಹೇಗಿದೆ ಅಂತ ನೋಡೋಣ ಬನ್ನಿ. ಉತ್ತರಾಯಣ, ಗ್ರೀಷ್ಮ ಋತು, ಪರಾಭ ಸಂವತ್ಸರ, ಜ್ಯೇಷ್ಠ ಮಾಸ, ಪೂರ್ಣಿಮಾ, ಶುಕ್ಲ ಪಕ್ಷ. ಇನ್ನು ತಿಥಿ ನೋಡೋದಾದ್ರೆ ಏಕಾದಶಿ ತಿಥಿ ಇರುತ್ತೆ. ಜ್ಯೋತಿಷ್ಯ ಮಾಸದಲ್ಲಿ ಶುಕ್ಲ ಪಕ್ಷದ ಏಕಾದಶಿ ನಿರ್ಜಲ ಏಕಾದಶಿ ಅಂತ ಕರೀತಾರೆ. ಹಿಂದೂ ಧರ್ಮದಲ್ಲಿ ಈ ಏಕಾದಶಿ ಅತ್ಯಂತ ಪವಿತ್ರ ಮತ್ತೆ ಕಠಿಣವಾದ ಸ್ಥಾನ ಇರುತ್ತೆ. ಈ ದಿನ ಭಕ್ತರು ನೀರನ್ನು ಕುಡಿಯದೆ ಉಪವಾಸ ವ್ರತ ಆಚರಿಸಿದರೆ, ಮಹಾಭಾರತದಲ್ಲಿ ಭೀಷ್ಮನು ಈ ಒಂದು ಏಕಾದಶಿ ವ್ರತವನ್ನು ಆಚರಿಸಿ ವರ್ಷದ ಎಲ್ಲ ಏಕಾದಶಿಗಳ ಪುಣ್ಯವನ್ನು ಪಡೆದುಕೊಂಡಿದ್ದಾನೆ. ಇದಕ್ಕೆ ಭೀಮ ಏಕಾದಶಿ ಅಂತಾನೂ ಕರೀತಾರೆ. ಇನ್ನು ಬುಧವಾರದ ಅಧಿಪತಿ ಬುಧ ಗ್ರಹ ಆಗಿರೋದ್ರಿಂದ ಈ ದಿನ ಜ್ಞಾನಾರ್ಜನೆ, ವ್ಯಾಪಾರ ವ್ಯವಹಾರಗಳಲ್ಲಿ ಆರಂಭ ಮತ್ತು ಬ್ಯಾಂಕಿಂಗ್ ಕೆಲಸದಲ್ಲಿ ಸೂಕ್ತ ಅಂತ ಪರಿಗಣಿಸಲಾಗುತ್ತೆ. ಮಹಾವಿಷ್ಣು ಮತ್ತು ಗಣೇಶನ ಆರಾಧನೆ ಮಾಡೋದು ಬುಧವಾರದ ಅತ್ಯಂತ ಶ್ರೇಷ್ಠ. ಇನ್ನು ನಕ್ಷತ್ರ ಹಸ್ತ ನಕ್ಷತ್ರ ಇರೋದ್ರಿಂದ ಹಸ್ತ ನಕ್ಷತ್ರದ ಅಧಿಪತಿ ಚಂದ್ರ ಮತ್ತು ಇತರ ದೇವರುಗಳ ಅಧಿಪತಿಯಾದ ಸೂರ್ಯ. ಈ ನಕ್ಷತ್ರವು ಕ್ರಿಯಾಶೀಲತೆ, ಕಲೆ, ಹಸ್ತ ಕೌಶಲ್ಯ ಮತ್ತೆ ಶಾಂತ ಸ್ವಭಾವವನ್ನು ಸೂಚಿಸುತ್ತೆ. ಇನ್ನು ಯೋಗ ನೋಡೋದಾದ್ರೆ ಸಿದ್ಧಿ ಯೋಗ. ಹೆಸರು ಸೂಚಿಸಿದಂತೆ ಈ ಯೋಗ ತೆಗೆದುಕೊಳ್ಳಿದ್ರೆ ಸತ್ಕಾರ್ಯ ಸಿದ್ಧಿಯಾಗತ್ತೆ. ಇನ್ನು ಕರಣ ಭದ್ರಕರಣ, ಅದಾದ್ಮೇಲೆ ಭವಕರಣ ಬರುತ್ತೆ, ಬಾಲವಕರಣನೂ ಬರುತ್ತೆ. ಭವ ಮತ್ತೆ ಬಾಲವಕರಣ ಶುಭ ಕಾರ್ಯಗಳಿಗೆ ಯೋಗ ಅಂತ ಪರಿಗಣಿಸಲಾಗತ್ತೆ. ಸೂರ್ಯೋದಯ ಬೆಳಗ್ಗೆ 5:43, ಸೂರ್ಯಾಸ್ತ ಸಂಜೆ 6:45, ಚಂದ್ರೋದಯ ಮಧ್ಯಾಹ್ನ 3:20, ಚಂದ್ರಾಸ್ತ ಮರು ಮುಂಜಾನೆ 3 ಗಂಟೆಗೆ. ಶುಭ ಸಮಯ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:45ರಿಂದ 12:35 ಅಮೃತ ಕಾಲ ರಾತ್ರಿ 9:10ರಿಂದ 10:50 ಇನ್ನು ಅಶುಭ ಸಮಯ ರಾಹುಕಾಲ 12:14ರಿಂದ 3:52 ಗುಳಿಕ ಕಾಲ ಬೆಳಗ್ಗೆ 10:35ರಿಂದ 12:14 ಯಮಗಂಡ ಕಾಲ ಬೆಳಗ್ಗೆ 7:22ರಿಂದ 9 ಗಂಟೆವರೆಗೆ. ದುರ್ಮುಹೂರ್ತ 11:45ರಿಂದ 12:38 ಬೆಳಗ್ಗೆ ಮಧ್ಯಾಹ್ನ. ವಿಶೇಷತೆ ನೋಡೋದಾದ್ರೆ ಇವತ್ತು ನಿರ್ಜಲ ಏಕಾದಶಿ ಇರೋದ್ರಿಂದ 24 ಏಕಾದಶಿಗಳಲ್ಲಿ ಈ ಏಕಾದಶಿ ಹೆಚ್ಚು ಮಹತ್ವವಾಗಿದೆ. ಈ ದಿನ ಭಗವಾನ್ ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ, ದಾನ ಧರ್ಮ ಮಾಡೋದ್ರಿಂದ ನಿಮ್ಮ ಜನ್ಮ ಜಾತಕಗಳ ಪಾಪವನ್ನು ಕರಗಿಸುತ್ತೆ. ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇಷರಾಶಿ ಅಧಿಪತಿ ಮಂಗಳ ಗ್ರಹ. ಧೈರ್ಯ, ಶೌರ್ಯ, ಉತ್ಸಾಹ, ನಾಯಕತ್ವ ಗುಣಗಳಿಗೆ ಕಾರಕ. ಮೇಷರಾಶಿಯವರು ಅತ್ಯಂತ ಸಕಾರಾತ್ಮಕ ಮತ್ತು ಪ್ರಗತಿಪರ ದಿನ ಅಂತ ಹೇಳ್ಬೋದು. ಇವತ್ತು ರಾಶಿಯಾಧಿಪತಿ ಮಂಗಳ ಶುಭ ದೃಷ್ಟಿಯಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಕಳೆದು ಹೋದ ಉತ್ಸಾಹ ಮರಳಿ ಬರುತ್ತೆ. ದಿನವಿಡೀ ಚಟುವಟಿಕೆಯಿಂದ ಇರ್ತೀರಾ. ದೀರ್ಘಕಾಲದಿಂದ ನೆನಗುದಿಗೆ ಬಿದ್ದ ಕೆಲಸ ಬೇಗ ಪಡೆದುಕೊಳ್ಳುತ್ತೆ. ಆಮೇಲೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋ ಸಮಯ ಬಹಳ ಹತ್ರದಲ್ಲಿದೆ. ಉದ್ಯೋಗ ಮತ್ತೆ ವೃತ್ತಿ ಕಚೇರಿಯಲ್ಲಿ ವಾತಾವರಣ ಪೂರಕವಾಗಿರುತ್ತೆ. ಮೇಲಧಿಕಾರಿಗಳು ನಿಮ್ಮ ಕೆಲಸದ ವೈಖರಿಯನ್ನು ಪ್ರಶಂಸಿಸ್ತಾರೆ. ನಿಮ್ಮ ಮೇಲಿರುವ ಜವಾಬ್ದಾರಿ ಹೆಚ್ಚಾಗತ್ತೆ, ಆದರೆ ಅದನ್ನ ನೀವು ಯಶಸ್ವಿಯಾಗಿ ನಿಭಾಯಿಸಬೇಕು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೆ ಅವು ಇವತ್ತು ಬಗೆಹರಿಯುತ್ತೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರೋರಿಗೆ ಉತ್ತಮ ಆಫರ್ ಕೂಡ ಸಿಗುತ್ತೆ. ಇನ್ನು ವ್ಯಾಪಾರಿಗಳಿಗೆ ಇವತ್ತು ಲಾಭದಾಯಕ ದಿನ. ಮಾರುಕಟ್ಟೆಯಲ್ಲಿ ಜಾಣ್ಮತೆಯಿಂದ ಹೊಸ ಗ್ರಾಹಕರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗ್ತೀರಾ. ಆರ್ಥಿಕ ದೃಷ್ಟಿಯಿಂದ ನಿಮಗೆ ಮಿಶ್ರ ಫಲದಿಂದ ಕೂಡಿದೆ. ಆದಾಯದ ಮೂಲಗಳು ಹೆಚ್ಚಾಗುತ್ತೆ. ಹಳೆ ಬಾಕಿ ಹಣ ಅಥವಾ ಸಾಲ ನೀಡಿದ ಹಣ ಕೈ ಸೇರುವ ಸಾಧ್ಯತೆ ಇದೆ. ಅದೇ ಸಮಯದಲ್ಲಿ ಭೌತಿಕ ಸುಖ ಸಾಧನೆಗಳು ಅಥವಾ ಅನಗತ್ಯ ವಿಷಯಗಳಿಗೆ ಖರ್ಚು ಹೆಚ್ಚಾಗೋ ಸಾಧ್ಯತೆ ಇದೆ. ಇನ್ನು ಕುಟುಂಬ ಮತ್ತೆ ಪ್ರೇಮ ಜೀವನದಲ್ಲಿ ಸಂತೋಷ, ಶಾಂತಿ ನೆಲೆಸುತ್ತೆ. ಪೋಷಕರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ಮನೆಯ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ಅವರ ಸಲಹೆಯನ್ನು ನೀವು ಪಡಿಬೇಕು. ಸಹೋದರ ಸಹೋದರಿಯರ ಬಾಂಧವ್ಯ ಇರುತ್ತೆ. ಇನ್ನು ವಿವಾಹ ದಂಪತಿಗಳಿಗೆ ನಡುವೆ ಸಾಮರಸ್ಯ ಹೆಚ್ಚಾಗುತ್ತೆ. ಪರಸ್ಪರ ಅರ್ಥ ಮಾಡಿಕೊಳ್ತೀರಾ. ಸಂಜೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳಿತೀರಾ. ಪ್ರೇಮಿಗಳಿಗೆ ಪ್ರಯಾಣ ಭರಿತ ದಿನವಾಗಿರುತ್ತೆ. ಆರೋಗ್ಯದ ದೃಷ್ಟಿಯಿಂದ ನೀವು ಉತ್ತಮ ಸ್ಥಿತಿಯಲ್ಲಿ ಇರ್ತೀರಾ. ದೈಹಿಕ ಶಕ್ತಿ ಅಥವಾ ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತೆ. ಆದಾಗ್ಯೂ ತರಾತುರಿ ಕೆಲಸ ಮಾಡುವಾಗ ಸಣ್ಣ ಪುಟ್ಟ ಗಾಯಗಳಾಗಬಹುದು. ವಾಹನ ಚಲಾಯಿಸುವಾಗ ಸ್ವಲ್ಪ ಜಾಗ್ರತೆಯಿಂದ ಇರಿ. ಹೊರಗಿನ ಜಂಕ್ ಫುಡ್ ಅನ್ನು ಅವಾಯ್ಡ್ ಮಾಡಬೇಕು. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಶುಭ ಬಣ್ಣ ಕೆಂಪು ಮತ್ತೆ ಕೇಸರಿ. ಶುಭ ಸಂಖ್ಯೆ 1 ಮತ್ತು 9. ವಿಶೇಷ ಪರಿಹಾರ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸೋದು, ಹನುಮಾನ್ ಚಾಲೀಸ ಪಠಿಸೋದು ನಿಮ್ಮ ಮನಸ್ಸಿಗೆ ಸ್ಥಿರತೆ ಮತ್ತು ಅಡೆತಡೆ ನಿವಾರಿಸುತ್ತೆ. ಮುಂದಿನ ರಾಶಿಯು ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿ ಸುಖ, ಸಮೃದ್ಧಿ, ಸೌಂದರ್ಯ ಮತ್ತೆ ಕಲೆ ಕಾರಕನಾದ ಶುಕ್ರ. ಈ ರಾಶಿಯ ಚಿಹ್ನೆ ಗೂಳಿ. ಆದ್ದರಿಂದ ಈ ರಾಶಿಯವರು ಸ್ವಭಾವತಃ ಶಾಂತಿ ಪ್ರಿಯರು ಮತ್ತು ಜ್ಞಾನ ತಾಳ್ಮೆ ಉಳ್ಳವರು, ಕಲಾಪ್ರೇಮಿಗಳು. ನೀವು ಅತ್ಯಂತ ಸುಖದಾಯಕ ಮತ್ತು ನೆಮ್ಮದಿಯ ದಿನವಾಗಿರುತ್ತೆ.
ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವುದರಿಂದ ಮನಸ್ಸಿಗೆ ತೃಪ್ತಿ ಇರುತ್ತೆ. ಸೃಜನಶೀಲತೆ ಹೆಚ್ಚಾಗುತ್ತೆ. ಕಲಾತ್ಮಕ ಮತ್ತು ಬೌದ್ಧಿಕ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ದೀರ್ಘಕಾಲದ ಚಿಂತೆಯಿಂದ ಮುಕ್ತಿ. ಇನ್ನು ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ. ಹೊಸ ನಿರ್ಧಾರಗಳು ತೆಗೆದುಕೊಳ್ಳುವಾಗ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಕಾಣ್ತೀರಾ. ಉದ್ಯೋಗ ರಂಗದಲ್ಲಿ ಇವತ್ತು ನಿಮ್ಮ ಪ್ರಗತಿಯ ದಿನ ಅಂತ ಹೇಳ್ಬೋದು. ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ, ಆದರೆ ನಿಮ್ಮ ಚಾತುರ್ಯ ಮತ್ತು ಕೌಶಲ್ಯದಿಂದ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ನಿಮ್ಮ ಕಠಿಣ ಪರಿಶ್ರಮವನ್ನು ಮೇಲಧಿಕಾರಿಗಳು ಗುರುತಿಸ್ತಾರೆ. ಕಲೆ, ಮಾಧ್ಯಮ, ಶಿಕ್ಷಣ, ಸೌಂದರ್ಯ ವರ್ಧಕ ಕ್ಷೇತ್ರಗಳಲ್ಲಿ ಮಾಡುವ ಕೆಲಸ ವಿಶೇಷ ಲಾಭ ತಂದುಕೊಡುತ್ತೆ. ಉದ್ಯಮಿಗಳಿಗೆ ಉತ್ತಮ ಆರ್ಥಿಕ ಲಾಭ ಇದೆ. ಹೊಸ ಹೂಡಿಕೆ ಅಥವಾ ಹೊಸ ವ್ಯವಹಾರ ಯೋಜನೆ ರೂಪಿಸಿದರೆ ಇವತ್ತಿನ ದಿನ ಬಹಳ ಪೂರಕವಾಗಿದೆ. ಇನ್ನು ಗ್ರಾಹಕರೊಂದಿಗೆ ನಿಮ್ಮ ಮೃದು ಮಾತು ವ್ಯವಹಾರ ವೃದ್ಧಿ ಮಾಡಿಸಲು ಕಾರಣ ಆಗುತ್ತೆ. ಪಾಲುದಾರರೊಂದಿಗೆ ಹಳೆ ಭಿನ್ನಾಭಿಪ್ರಾಯ ಇದ್ರೆ ಅದು ಬಗೆಹರಿಸಬೇಕು. ಇನ್ನು ಆರ್ಥಿಕ ಸ್ಥಿತಿ, ಶುಕ್ರನ ಪ್ರಭಾವದಿಂದ ಆರ್ಥಿಕವಾಗಿ ನಿಮಗೆ ಅತ್ಯಂತ ಪ್ರಗತಿಪರ ದಿನ ಅಂತ ಹೇಳ್ಬೋದು. ಹೊಸ ಮೂಲಗಳಿಂದ ಹಣ ಸೃಷ್ಟಿಯಾಗತ್ತೆ. ದೀರ್ಘಕಾಲದ ಹೂಡಿಕೆ ಲಾಭಾಂಶ ಕೈ ಸೇರುತ್ತೆ. ಭೂಮಿ ಅಥವಾ ವಾಹನ ಖರೀದಿ ನಿಮ್ಮ ಕನಸು ನನಸಾಗುವ ಹೆಜ್ಜೆ ಇಡುತ್ತೀರಾ. ಇನ್ನು ಕುಟುಂಬದಲ್ಲಿ ಪ್ರೀತಿ ಜೀವನ, ಸೌಹಾರ್ದತೆ ಹೆಚ್ಚಾಗತ್ತೆ. ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯಗಳು, ಸಣ್ಣ ಪುಟ್ಟ ಸಮಾರಂಭ ಯೋಜನೆ ರೂಪಿಸ್ತೀರಾ. ಒಡ ಹುಟ್ಟಿದವರೊಂದಿಗೆ, ಪೋಷಕರೊಂದಿಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ. ಮಕ್ಕಳ ಪ್ರಗತಿ ಮನಸ್ಸಿಗೆ ಸಂತಸ ತಂದುಕೊಡುತ್ತೆ. ವಿವಾಹಿತ ಜಾತಕದವರಿಗೆ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ಪರಸ್ಪರ ಭಾವನೆಗಳಿಗೆ ಗೌರವ ನೀಡ್ತೀರಾ. ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ಅವಿವಾಹಿತರೊಂದಿಗೆ ಯೋಗ್ಯ ಜೀವನ ಸಂಗಾತಿಯ ಹುಡುಕಾಟ ಇಂದು ಫಲಪ್ರದವಾಗುವ ಸಾಧ್ಯತೆ ಇದೆ. ಪ್ರೇಮಿಗಳಿಗೆ ಇವತ್ತು ರೊಮ್ಯಾಂಟಿಕ್ ದಿನ ಅಂತ ಹೇಳಬಹುದು. ಇನ್ನು ಆರೋಗ್ಯ ದೃಷ್ಟಿಯಿಂದ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ, ಆದರೆ ಕಣ್ಣಿನ ದೋಷ ಅಥವಾ ಗಂಟಲಿನ ಇನ್ಫೆಕ್ಷನ್, ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಜಾಗ್ರತೆಯಿಂದಿರಿ. ಮಾನಸಿಕವಾಗಿ ಪ್ರಸನ್ನರಾಗಿರ್ತೀರಾ. ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಶಿಸ್ತು ಕಾಪಾಡಿಕೊಳ್ಬೇಕು. ಧನಾತ್ಮಕ ಆಲೋಚನೆ ಬೆಳೆಸ್ಕೊಂಡ್ರೆ ಧ್ಯಾನ ಮತ್ತೆ ಯೋಗಾಭ್ಯಾಸದ ಕಡೆ ಸ್ವಲ್ಪ ಸಮಯನ ಮೀಸಲಿಡಬೇಕು. ಇನ್ನು ವಿಶೇಷ ಪರಿಹಾರ: ಶುಭ ಬಣ್ಣ ಬಿಳಿ, ಕ್ರೀಮ್ ಮತ್ತು ತಿಳಿ ನೀಲಿ. ಅದೃಷ್ಟ ಸಂಖ್ಯೆ 2 ಮತ್ತು 7. ವಿಶೇಷ ಪರಿಹಾರ: ಲಕ್ಷ್ಮೀ ದೇವಿ ಆರಾಧನೆ ಮಾಡೋದು. ಸಾಧ್ಯವಾದರೆ ದೇವಸ್ಥಾನಕ್ಕೆ ಬಿಳಿ ಬಣ್ಣದ ಸಿಹಿ ತಿಂಡಿ, ಹಾಲನ್ನು ದಾನ ಮಾಡೋದು. ಮುತ್ತೈದೆಯರ ಆಶೀರ್ವಾದ ಪಡೆಯೋದು ಜಾತಕದಲ್ಲಿನ ಶುಕ್ರ ಬಲ ಹೆಚ್ಚಿಸುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಅಧಿಪತಿ ಬುದ್ಧಿ, ಜ್ಞಾನ, ಸಂವಹನ ಮತ್ತು ವ್ಯಾಪಾರ ಕಾರಕನಾದ ಬುಧ ಗ್ರಹ. ಈ ರಾಶಿಯ ಚಿಹ್ನೆ ದಂಪತಿ. ಆದ್ದರಿಂದ ಈ ರಾಶಿಯವರು ಜಾತಕ ಸ್ವಭಾವ ಅತ್ಯಂತ ಚುರುಕಾದ ಬುದ್ಧಿ ಉಳ್ಳವರು, ವಾಕ್ಚಾತುರ್ಯ ಉಳ್ಳವರು. ಇವತ್ತು ಚಟುವಟಿಕೆಯಿಂದ ಕೂಡಿದ ಮತ್ತೆ ಬೌದ್ಧಿಕವಾಗಿ ಲಾಭದ ದಿನ ಅಂತ ಹೇಳ್ಬೋದು. ನಿಮ್ಮ ರಾಶಿಯಾಧಿಪತಿ ಬುಧನ ಶುಭ ದೃಷ್ಟಿ ಮತ್ತೆ ಯೋಚನಾ ಶಕ್ತಿ ಮತ್ತೆ ಕಾರ್ಯಕ್ಷಮತೆ ಹೆಚ್ಚಾಗುತ್ತೆ. ಸಮಾಜದಲ್ಲಿ ಜನಪ್ರಿಯತೆ ಹೆಚ್ಚಾಗುತ್ತೆ. ನಿಮ್ಮ ಮಾತುಗಳಿಂದ ಇತರರನ್ನು ಸುಲಭವಾಗಿ ಆಕರ್ಷಿಸ್ತೀರಾ. ದೀರ್ಘಕಾಲದಿಂದ ಕಾಡುತ್ತಿದ್ದ ಮಾನಸಿಕ ಗೊಂದಲ ಇವತ್ತು ತೆರೆ ಬೀಳಲಿದ್ದು, ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ದಿನ ಅತ್ಯಂತ ಪ್ರಶಸ್ತವಾಗಿದೆ. ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ, ಉದ್ಯೋಗ ರಂಗದಲ್ಲಿ ಇಂದು ನಿಮ್ಮ ಬುದ್ಧಿಗೆ ತಕ್ಕ ಮನ್ನಣೆ ದೊರೆಯುತ್ತೆ. ಕಚೇರಿಯಲ್ಲಿ ನಡೆಯುವ ಪ್ರಮುಖ ಸಭೆ ನಿಮ್ಮ ಸಲಹೆ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತೆ. ಮಾರ್ಕೆಟಿಂಗ್, ಶಿಕ್ಷಣ, ಮಾಧ್ಯಮ, ಸಾಹಿತ್ಯ ಮತ್ತು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿರೋರಿಗೆ ಅತ್ಯಂತ ಯಶಸ್ವಿ ದಿನ. ಹೊಸ ಪ್ರಾಜೆಕ್ಟ್ ಆರಂಭಿಸಲು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ದೊರೆಯುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಉತ್ತಮ ಲಾಭದಾಯಕ ದಿನ. ಶಾರ್ಟ್ ಟರ್ಮ್ ಯೋಜನೆಗಳಿಂದ ಉತ್ತಮ ಆದಾಯ ಬರುತ್ತೆ. ನಿಮ್ಮ ಚತುರ ಮಾತುಕತೆಯಿಂದ ಹೊಸ ಗ್ರಾಹಕರು ಮತ್ತು ದೊಡ್ಡ ಒಪ್ಪಂದಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ. ಇನ್ನು ಆರ್ಥಿಕ ದೃಷ್ಟಿಯಿಂದ ಇವತ್ತು ನಿಮಗೆ ಪ್ರಗತಿಪರ ದಿನ ಅಂತ ಹೇಳ್ಬೋದು. ಹಳೆ ಹೂಡಿಕೆಗಳಿಂದ ಧನಲಾಭ ಆಗುವ ಯೋಗ ಇದೆ. ಬುದ್ಧಿಪೂರ್ವಕವಾಗಿ ಕೈಗೊಳ್ಳುವ ಆರ್ಥಿಕ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಆದಾಯ ತಂದುಕೊಡುತ್ತೆ. ಆದಾಗ್ಯೂ ಗ್ಯಾಜೆಟ್, ಮೊಬೈಲು, ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಯಿಂದ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಆದಾಯ ಚೆನ್ನಾಗಿದ್ದರೂ ಹಣಕಾಸಿನ ವ್ಯವಹಾರದಲ್ಲಿ ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡಿ. ಸಾಲ ಕೊಡುವ ಮುನ್ನ ಅಥವಾ ಜಾಮೀನು ಸಹಿ ಹಾಕುವ ಮುನ್ನ ಸ್ವಲ್ಪ ಯೋಚಿಸಿ. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ ಕೌಟುಂಬಿಕ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ನಿಮ್ಮ ಒಡ ಹುಟ್ಟಿದವರೊಂದಿಗೆ ವಿಶೇಷ ಸಹಾಯ ಅಥವಾ ಉತ್ತಮ ಸುದ್ದಿ ಕೇಳ್ತೀರಾ. ಸ್ನೇಹಿತರೊಂದಿಗೆ ಪ್ರವಾಸ ಅಥವಾ ಸಣ್ಣ ಮೋಜಿನ ಕೂಟಕ್ಕೆ ಭಾಗವಹಿಸುವ ಅವಕಾಶ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಪ್ರಗತಿ ಕಂಡು ಪೋಷಕರಿಗೆ ನೆಮ್ಮದಿ ಸಿಗಲಿದೆ. ಇನ್ನು ವಿವಾಹಿತ ಜಾತಕದವರಿಗೆ ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯವೇ ಇರುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಮುಕ್ತ ಸಂವಹನ ಮೂಲಕ ಬಗೆಹರಿಸ್ಕೊಳ್ತೀರಾ. ಪ್ರೇಮಿಗಳಿಗೆ ಇಂದು ಪ್ರಯಾಣ ಭರಿತ ದಿನವಾಗತ್ತೆ. ಮಾನಸಿಕ ಭಾವನೆ ಹಂಚಿಕೊಳ್ಳಲು ಸೂಕ್ತ ಸಮಯ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ದಿನ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ, ಆದರೆ ಅತಿಯಾದ ಕೆಲಸದ ಒತ್ತಡ, ಸಂಜೆ ವೇಳೆ ಸ್ವಲ್ಪ ಆಯಾಸ, ತಲೆನೋವು, ಸಣ್ಣ ಪುಟ್ಟ ತೊಂದರೆ ಕಾಣಿಸಿಕೊಳ್ಬಹುದು. ಮಾನಸಿಕ ಶಾಂತಿಗೆ ಏಕಾಗ್ರತೆ ಹೆಚ್ಚಿಕೊಳ್ಳಲು ಧ್ಯಾನ ಅಥವಾ ಪ್ರಾಣಾಯಾಮ ಮಾಡುವುದು ನಿಮಗೆ ಅತ್ಯಂತ ಲಾಭ ತಂದುಕೊಡುತ್ತೆ. ಇನ್ನು ನಿಯಮಿತವಾಗಿ ನೀರು ಕುಡಿಯೋದನ್ನು ಮರಿಬೇಡಿ. ವಿಶೇಷ ಪರಿಹಾರ ನೋಡೋದಾದ್ರೆ ಶುಭ ಬಣ್ಣ ಹಸಿರು ಮತ್ತು ತಿಳಿ ಹಳದಿ. ಶುಭ ಸಂಖ್ಯೆ 3 ಮತ್ತು 5. ವಿಶೇಷ ಪರಿಹಾರ: ಇವತ್ತು ಗಣೇಶ ದೇವಸ್ಥಾನಕ್ಕೆ ಆರಾಧನೆ ನಡೆಸಿ
ಗಣೇಶನಿಗೆ ದೂರ್ವೆ ಅರ್ಪಿಸಿ ಓಂ ಗಂ ಗಣಪತಿ ನಮಃ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಹಸಿರು ತರಕಾರಿ, ಹೆಸರು ಬೇಳೆನ ದಾನ ಮಾಡಿ. ಇದರಿಂದ ಬುಧ ಗ್ರಹದ ದೋಷ ನಿವಾರಣೆಯಾಗಿ ಎಲ್ಲ ಕೆಲಸದಲ್ಲೂ ಸಿದ್ಧಿಯಾಗತ್ತೆ. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಅಧಿಪತಿ ಮನಸ್ಸು, ಭಾವನೆ, ತಾಯಿ ಮತ್ತೆ ಸುಖದ ಕಾರಕನಾದ ಚಂದ್ರ ಗ್ರಹ. ಇದರ ಚಿಹ್ನೆ ಏಡಿ. ಆದ್ದರಿಂದ ನೀವು ಈ ರಾಶಿಯವರು ಸ್ವತಃ ಅತ್ಯಂತ ಸೂಕ್ಷ್ಮ ಮನಸ್ಸನ್ನು, ದಯಾವಂತರು, ಭಾವನಾತ್ಮಕ ಜೀವಿಗಳು. ಇಂದಿನ ದಿನ ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಅತ್ಯಂತ ಮಹತ್ವದ ದಿನ ಆಗತ್ತೆ. ನಿಮ್ಮ ರಾಶಿಯಾಧಿಪತಿ ಚಂದ್ರನ ಚಲನೆಯಿಂದ ನಿಮ್ಮ ಮನಸ್ಸಿನಲ್ಲಿ ನವೀನ ಆಲೋಚನೆ ಮೂಡುತ್ತೆ. ಅಂತಃಪ್ರಜ್ಞೆ ತುಂಬಾ ಬಲವಾಗಿರುತ್ತೆ. ಆದ್ದರಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಮನಸ್ಸಿನ ಧ್ವನಿ ಆಲಿಸಿ. ಕೆಲವು ವಿಷಯಗಳಲ್ಲಿ ಅತಿಯಾಗಿ ಭಾವುಕತೆ ನಿಮ್ಮನ್ನು ಕಾಡಬಹುದು, ಆದರೆ ಧನಾತ್ಮಕ ಯೋಚನೆಗಳಿಂದ ಇದನ್ನು ನಿಯಂತ್ರಿಸಿಕೊಳ್ಳಿ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂತಹ ಘಟನೆಗಳು ನಡೆಯುತ್ತೆ. ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಪರಿಸ್ಥಿತಿಗಳು ಸಾಮಾನ್ಯವಾಗಿರುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ತಡವಾಗಿ ಸಿಗಲಿದೆ. ಸೃಜನಾತ್ಮಕ ಕ್ಷೇತ್ರದಲ್ಲಿ ಬರವಣಿಗೆ, ಕಲೆ, ನರ್ಸಿಂಗ್, ಆಹಾರ ಮತ್ತು ಹೋಟೆಲ್ ಉದ್ಯಮ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ಇಂದು ಹೆಚ್ಚಿನ ಪ್ರಗತಿ ಕಂಡುಬರುತ್ತೆ. ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ಸಂಯಮ ಇರಲಿ ಮತ್ತು ಕಚೇರಿಯ ರಾಜಕೀಯದಿಂದ ಸ್ವಲ್ಪ ದೂರ ಇರಬೇಕು. ಉದ್ಯಮಿಗಳಿಗೆ ಇಂದು ಮಧ್ಯಮ ಫಲ ದೊರೆಯುತ್ತೆ. ದೈನಂದಿನ ವ್ಯಾಪಾರ ಸುಗಮವಾಗಿ ಸಾಗಲಿದೆ. ಜಲ ಉತ್ಪನ್ನ, ದಿನಸಿ ವಸ್ತು ಅಥವಾ ಸೌಂದರ್ಯವರ್ಧಕ ವ್ಯಾಪಾರ ಮಾಡೋರಿಗೆ ಉತ್ತಮ ಲಾಭದ ಮುನ್ಸೂಚನೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕೋ ಮುನ್ನ ಕಾಗದ ಪತ್ರಗಳನ್ನು ಸರಿಯಾಗಿ ಓದಬೇಕು. ಇನ್ನು ಆರ್ಥಿಕ ಸ್ಥಿತಿ ಇವತ್ತು ನಿಮಗೆ ಸಾಮಾನ್ಯವಾಗಿರುತ್ತೆ. ಧನ ಲಾಭದ ಯೋಗಗಳಿದ್ರೆ ಸಹ ಕುಟುಂಬದ ಸೌಕರ್ಯಗಳಿಗಾಗಿ ಅಥವಾ ವೈದ್ಯಕೀಯ ಕಾರಣಕ್ಕಾಗಿ ಹಣ ವ್ಯಯ ಮಾಡುವ ಸಾಧ್ಯತೆ ಇದೆ. ಇವತ್ತು ಯಾರಿಗೂ ದೊಡ್ಡ ಮೊತ್ತದ ಸಾಲವನ್ನು ಕೊಡಬೇಡಿ. ಹಾಗೆಯೇ ಕಣ್ಣು ಮುಚ್ಚಿ ಯಾರನ್ನೂ ಹಣಕಾಸಿನ ವಿಷಯದಲ್ಲಿ ನಂಬೇಡಿ. ಬಜೆಟ್ ಹಾಕಿಕೊಂಡು ಅದರಂತೆ ನಿಯಮಿತ ಖರ್ಚು ಮಾಡುವುದು ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದು. ಕುಟುಂಬದಲ್ಲಿ ಕರ್ಕಾಟಕ ರಾಶಿಯವರಿಗೆ ಕುಟುಂಬವೇ ಸರ್ವಸ್ವ. ಇಂದು ಕೌಟುಂಬಿಕ ಜೀವನದಲ್ಲಿ ಉತ್ತಮ ಸಂತೋಷ ಇರುತ್ತೆ. ವಿಶೇಷವಾಗಿ ತಾಯಿ ಕಡೆಯಿಂದ ಪೂರ್ಣ ಬೆಂಬಲ ಮತ್ತು ಪ್ರೀತಿ ದೊರೆಯುತ್ತೆ. ಮನೆಯಲ್ಲಿ ಹಳೆಯ ಭಿನ್ನಾಭಿಪ್ರಾಯ ಬಗೆಹರಿದು ಪ್ರೀತಿ ವಾತಾವರಣ ನಿರ್ಮಾಣ ಆಗುತ್ತೆ. ದೂರದ ಸಂಬಂಧಗಳಿಂದ ಶುಭ ಸಮಾಚಾರ ಕೇಳ್ತೀರಾ. ಅವಿವಾಹಿತರಿಗೆ ಜಾತಕದಲ್ಲಿ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ಸಂಗಾತಿಯು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಿಮಗೆ ಬೆಂಬಲವಾಗಿ ನಿಲ್ತಾರೆ. ಪ್ರೇಮಿಗಳಿಗೆ ಇವತ್ತು ಮಿಶ್ರ ಫಲ. ಸಣ್ಣ ಪುಟ್ಟ ವಿಷಯಗಳಿಗೆ ಅಸಮಾಧಾನ ಮೂಡಿಸ್ಕೊಳ್ಬೇಡಿ, ಆದರೆ ಪ್ರೀತಿಯ ಮಾತುಗಳಿಂದ ಅದನ್ನು ತಕ್ಷಣವೇ ಬಗೆಹರಿಸ್ಕೋಬೇಕು. ಇನ್ನು ಚಂದ್ರನ ಪ್ರಭಾವದಿಂದ ನಿಮಗೆ ಇವತ್ತು ಶೀತ, ಕೆಮ್ಮು ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಮುಖ್ಯವಾಗಿ ಮಾನಸಿಕ ಒತ್ತಡ, ಅತಿಯಾದ ಯೋಚನೆಯಿಂದ ಸ್ವಲ್ಪ ದೂರ ಇರಬೇಕು. ರಾತ್ರಿ ಮಲಗುವ ಮುನ್ನ ಧ್ಯಾನ ಮಾಡೋದು ಮತ್ತು ಆಳವಾದ ನಿದ್ರೆ ಮತ್ತು ಮಾನಸಿಕ ನೆಮ್ಮದಿ ನೀಡುತ್ತೆ. ನಿಯಮಿತ ಹಸಿರು ತರಕಾರಿ ಮತ್ತು ಧಾನ್ಯಗಳನ್ನು ಆಹಾರವಾಗಿ ಬಳಸಿ. ವಿಶೇಷ ಪರಿಹಾರ ಶುಭ ಬಣ್ಣ ಬಿಳಿ, ಬೆಳ್ಳಿ, ತಿಳಿ ನೀಲಿ. ಶುಭ ಸಂಖ್ಯೆ 2 ಮತ್ತು 4. ವಿಶೇಷ ಪರಿಹಾರ ಶಿವನ ಆರಾಧನೆ ಮಾಡೋದು ಅತ್ಯಂತ ಶ್ರೇಷ್ಠ. ಶಿವಲಿಂಗಕ್ಕೆ ಹಾಲು ಅಥವಾ ಶುದ್ಧ ನೀರನ್ನು ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರ ಜಪಿಸಿ. ಸಾಧ್ಯವಾದರೆ ತಾಯಿ ಆಶೀರ್ವಾದ ಪಡೆದು ದಿನವನ್ನು ಆರಂಭಿಸಿದರೆ ನೆಮ್ಮದಿಯ ಬಹಳ ದೊರೆಯುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ನವಗ್ರಹಗಳ ರಾಜನಾದ ಸೂರ್ಯದೇವ ಇದರ ಅಧಿಪತಿ. ಚಿಹ್ನೆ ಸಿಂಹ. ಇವತ್ತು ಅತ್ಯಂತ ಯಶಸ್ವಿ ಮತ್ತು ಶುಭದಾಯಕ, ಗೌರವ ತಂದುಕೊಡುವ ದಿನ ಆಗುತ್ತೆ. ರಾಶಿಯಾಧಿಪತಿ ಸೂರ್ಯನ ಶುಭ ದೃಷ್ಟಿ ನಿಮ್ಮ ತೇಜಸ್ಸು ಮತ್ತು ಆಕರ್ಷಣೆ ಹೆಚ್ಚಾಗುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಕೀರ್ತಿ ವೃದ್ಧಿಯಾಗುತ್ತೆ. ದೀರ್ಘಕಾಲದ ಅದರಿಂದ ಕಾಡುತ್ತಿದ್ದ ಗೊಂದಲ ಸಮಸ್ಯೆ ದೂರವಾಗುತ್ತೆ. ಸರ್ಕಾರಿ ಕೆಲಸ ಅಥವಾ ಆಡಳಿತಾತ್ಮಕ ಕೆಲಸದಲ್ಲಿ ಸಿಕ್ಕಾಕೊಂಡ್ರೆ ಸಕಾರಾತ್ಮಕ ಫಲಿತಾಂಶ ಸಿಗುವ ಬಲ ಮುನ್ಸೂಚನೆ ಇದೆ. ಉದ್ಯೋಗ ರಂಗದಲ್ಲಿ ಸಿಂಹರಾಶಿಯವರಿಗೆ ಅದ್ಭುತ ದಿನ. ಕಚೇರಿಯಲ್ಲಿ ನಿಮ್ಮ ನಾಯಕತ್ವ ಗುಣಕ್ಕೆ ದೊಡ್ಡ ಮನ್ನಣೆ ಸಿಗುತ್ತೆ. ಮೇಲಧಿಕಾರಿಗಳು ನಿಮ್ಮ ಮೇಲಿಟ್ಟಿರುವ ನಂಬಿಕೆ ಉಳಿಸ್ಕೊಳ್ತೀರಾ. ರಾಜಕೀಯ, ಆಡಳಿತ, ನಿರ್ವಹಣಾ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿ ಸಿಗೋ ಯೋಗ ಇದೆ. ಸಹೋದ್ಯೋಗಿಗಳನ್ನು ನಿಮ್ಮ ಗೌರವದಿಂದ ಕಾಣ್ತೀರಾ. ಉದ್ಯಮಿಗಳಿಗೆ ಇವತ್ತು ವ್ಯವಹಾರ ವಿಸ್ತರಣೆ ಉತ್ತಮ ಅವಕಾಶ ಸಿಗಲಿದೆ. ಸರ್ಕಾರಿ ಟೆಂಡರ್ ಅಥವಾ ದೊಡ್ಡ ಕರಾರುಗಳು ಲಭ್ಯವಾಗುತ್ತೆ. ಚಿನ್ನ, ಬೆಳ್ಳಿ, ರಿಯಲ್ ಎಸ್ಟೇಟ್ ಅಥವಾ ಧಾನ್ಯಗಳ ವ್ಯಾಪಾರ ಮಾಡುವವರಿಗೆ ಇಂದು ಭರ್ಜರಿ ಲಾಭ ಕಾದಿದೆ. ಆರ್ಥಿಕ ದೃಷ್ಟಿಯಿಂದ ಇಂದು ನಿಮಗೆ ಅತ್ಯಂತ ಪ್ರಗತಿಪರ ದಿನವಾಗಿದೆ. ಸೂರ್ಯನ ಕೃಪೆಯಿಂದ ಆದಾಯದ ಅರಿವು ಉತ್ತಮವಾಗಿರುತ್ತೆ. ಹಳೆಯ ಹೂಡಿಕೆಗಳಿಂದ ಆಕಸ್ಮಿಕ ಧನ ಲಾಭದ ಯೋಗವಿದೆ. ಪಿತ್ರಾರ್ಜಿತ ಆಸ್ತಿಯಿಂದ ಬರಬೇಕಾಗಿದ್ದ ಪಾಲು ಅಥವಾ ಲಾಭಾಂಶ ಇಂದು ನಿಮ್ಮ ಕೈ ಸೇರುತ್ತೆ. ಆದಾಯ ಚೆನ್ನಾಗಿದ್ರೂ ನಿಮ್ಮ ಆಡಳಿತಾತ್ಮಕ ಸ್ವಭಾವದಿಂದ ಐಷಾರಾಮಿ ವಸ್ತುಗಳ ಪ್ರದರ್ಶನಕ್ಕೆ ಅಥವಾ ಬ್ರ್ಯಾಂಡ್
ವಸ್ತುಗಳ ಖರೀದಿಗೆ ಹಣ ಖರ್ಚು ಮಾಡ್ತೀರಾ, ಆದ್ದರಿಂದ ವೆಚ್ಚ ಮೇಲೆ ಸ್ವಲ್ಪ ಇಡ್ತಾ ಇರಬೇಕು. ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ಇರುತ್ತೆ. ವಿಶೇಷವಾಗಿ ತಂದೆ ಕಡೆಯಿಂದ ಅಥವಾ ಮನೆ ಹಿರಿಯರಿಂದ ಆರ್ಥಿಕ ಮತ್ತು ಮಾನಸಿಕ ಬೆಂಬಲ ಸಿಗುತ್ತೆ. ಸಮಾಜದಲ್ಲಿ ಕುಟುಂಬದ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಶುಭ ಘಟನೆಗಳು ಜರುಗುತ್ತೆ. ಮಕ್ಕಳ ಸಾಧನೆಯಿಂದ ಪೋಷಕರಿಗೆ ಅಪಾರ ಹೆಮ್ಮೆ ಬರುತ್ತೆ. ಇನ್ನು ವಿವಾಹಿತರ ಜಾತಕರಿಗೆ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ಸಂಗಾತಿಯು ನಿಮ್ಮ ಯಶಸ್ಸನ್ನು ನೋಡಿ ಹೆಮ್ಮೆ ಪಡ್ತಾರೆ, ಆದರೆ ನಿಮ್ಮ ಮಾತಿನಲ್ಲಿ ಅಹಂಕಾರ ಮತ್ತು ಕೋಪ ಮೂಡದಂತೆ ಎಚ್ಚರ ವಹಿಸಬೇಕು. ಪ್ರೇಮಿಗಳಿಗೆ ಇವತ್ತು ರೊಮ್ಯಾಂಟಿಕ್ ದಿನ. ಒಟ್ಟಿಗೆ ಮೋಜಿನ ಪ್ರವಾಸ ಕೈಗೊಳ್ತೀರಾ. ಆರೋಗ್ಯ ದೃಷ್ಟಿಯಿಂದ ಇವತ್ತು ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ನಿಮ್ಮಲ್ಲಿ ಧನಾತ್ಮಕ ಶಕ್ತಿ ತುಂಬಿರುತ್ತೆ. ಆದಾಗ್ಯೂ ಸೂರ್ಯನ ತೀಕ್ಷ್ಣತೆಯಿಂದ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತೆ. ಕಣ್ಣಿನ ಉರಿ, ರಕ್ತದೊತ್ತಡ, ಏರುಪೇರು, ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಹೆಚ್ಚು ನೀರು ಕುಡಿಯೋದು, ಬಿಸಿಲಿನಲ್ಲಿ ಅತಿಯಾಗಿ ತಿರುಗೋದನ್ನು ತಪ್ಪಿಸಬೇಕು. ಬೆಳಗಿನ ನಡೆಗೆ ತುಂಬಾ ಒಳ್ಳೆಯದು. ವಿಶೇಷ ಪರಿಹಾರ: ಶುಭ ಬಣ್ಣ ಕೇಸರಿ, ಚಿನ್ನದ ಬಣ್ಣ ಮತ್ತು ಗಾಢ ಕೆಂಪು. ಶುಭ ಸಂಖ್ಯೆ 1, 5, 9. ವಿಶೇಷ ಪರಿಹಾರ: ಮುಂಜಾನೆ ಸೂರ್ಯದೇವನಿಗೆ ತಾಮ್ರ ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕುಂಕುಮ ಮತ್ತು ಕೆಂಪು ಹೂವು ಹಾಕಿ ಅರ್ಘ್ಯ ಅರ್ಪಿಸಬೇಕು. ಓಂ ಸೂರ್ಯಾಯ ನಮಃ ಮತ್ತು ಗಾಯತ್ರಿ ಮಂತ್ರವನ್ನು 11 ಬಾರಿ ಜಪಿಸಿ. ಇದು ನಿಮ್ಮ ಜಾತಕದಲ್ಲಿನ ಸೂರ್ಯನ ಬಲ ಮತ್ತು ಕೀರ್ತಿ ಯಶಸ್ಸು ಲಭಿಸುತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿ ಬುದ್ಧಿಶಕ್ತಿ, ವಿವೇಚನೆ, ತಾರ್ಕಿಕ ಚಿಂತನೆ ಮತ್ತು ಸಂವಹನ ಕಾರಕನಾದ ಬುಧ ಗ್ರಹ. ಇದರ ಚಿಹ್ನೆ ಕನ್ಯೆ. ಆದ್ದರಿಂದ ಈ ರಾಶಿಯವರು ಸ್ವಲ್ಪ ಅತ್ಯಂತ ಬುದ್ಧಿವಂತರು ಮತ್ತು ಪ್ರಾಯೋಗಿಕ ಯೋಚನೆ ಮಾಡುವವರು. ನೀವು ಅತ್ಯಂತ ಯೋಚನಾಪರ ಮತ್ತು ವ್ಯವಸ್ಥಿತವಾಗಿ ಆಲಿಸುವ ದಿನವಾಗಿದೆ. ನಿಮ್ಮ ರಾಷ್ಟ್ರಾಧಿಪತಿ ಬುಧನ ಅನುಗ್ರಹದಿಂದ ಸವಾಲುಗಳನ್ನು ಬುದ್ಧಿವಂತಿಕೆಯಿಂದ ಸುಲಭವಾಗಿ ಎದುರಿಸ್ತೀರಾ. ಯಾವುದೇ ಕೆಲಸ ಅರೆಬರೆಯಲ್ಲಿ ಮಾಡದೆ ಪರಿಪೂರ್ಣವಾಗಿ ಮುಗಿಸಲು ಪ್ರಯತ್ನಿಸ್ತೀರಾ. ಮನಸ್ಸಿನಲ್ಲಿ ಹೊಸ ಯೋಜನೆ ಮೂಡುತ್ತೆ, ಅವುಗಳನ್ನು ಕಾರ್ಯಗತ ಮಾಡಲು ಇದು ಸಕಾಲ. ಸಮಾಜದಲ್ಲಿ ನಿಮ್ಮ ನಮ್ರತೆ ಮತ್ತು ಜಾಣ್ಮತೆ ಉತ್ತಮ ಮನ್ನಣೆ ಸಿಗುತ್ತೆ. ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ, ಕಚೇರಿಯಲ್ಲಿ ಇವತ್ತು ನಿಮಗೆ ಪ್ರಗತಿಪರವಾದ ದಿನ. ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯದಿಂದ ಕಠಿಣವಾದ ಕೆಲಸ ಸುಲಭವಾಗಿ ಪೂರ್ಣಗೊಳಿಸ್ತೀರಾ. ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗ್ತೀರಾ. ಅಕೌಂಟಿಂಗ್, ಬ್ಯಾಂಕಿಂಗ್, ಶಿಕ್ಷಣ ಸಂಸ್ಥೆ, ಸಂಶೋಧನೆ, ತಾಂತ್ರಿಕ ಕ್ಷೇತ್ರದಲ್ಲಿರೋರಿಗೆ ವಿಶೇಷ ಯಶಸ್ಸು ಸಿಗುತ್ತೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ದೊರೆಯುತ್ತೆ. ವ್ಯವಹಾರಿಗಳಿಗೆ ಇಂದು ಸ್ಥಿರವಾದ ಲಾಭ ದೊರೆಯುತ್ತೆ. ಹಳೆಯ ಬಾಕಿ ವಸೂಲಾತಿ ಆಗಿರೋದ್ರಿಂದ ವಾಹನದಲ್ಲಿ ನೆಮ್ಮದಿ ಇರುತ್ತೆ. ಲೆಕ್ಕಪತ್ರಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಅಥವಾ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ಸ್ಥಿತಿಯನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಬೇಕು. ಆರ್ಥಿಕ ಸ್ಥಿತಿಯಿಂದ ಇಂದು ನಿಮಗೆ ಮಾಧ್ಯಮದಿಂದ ಶುಭ ಫಲ ಸಿಗಲಿದೆ. ಆದಾಯದ ಹರಿವು ಉತ್ತಮವಾಗಿರುತ್ತೆ. ದಿನನಿತ್ಯದ ಅಗತ್ಯ ವಸ್ತುಗಳ ಖರೀದಿ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ವ್ಯಯ ಮಾಡಬಹುದು. ಕನ್ಯಾ ರಾಶಿಯವರು ಸ್ವಭಾವದ ಮಿತವ್ಯಯಿಗಳು. ಆದರೂ ಇವತ್ತು ಯಾವುದೇ ಅನಗತ್ಯ ಆನ್ಲೈನ್ ಶಾಪಿಂಗ್ ಅಥವಾ ಪ್ರಭಾವಕ್ಕೊಳಗಾಗಿ ಖರ್ಚು ಮಾಡಬೇಡಿ. ಭವಿಷ್ಯದ ಉಳಿತಾಯದ ಕಡೆ ಯೋಜನೆ ರೂಪಿಸಿ. ಕುಂಭರಾಶಿಯವರ ಜೀವನದಲ್ಲಿ ಕೌಟುಂಬಿಕ ಜೀವನದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುತ್ತೆ. ಮನೆಯ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ಸಂಗಾತಿ ಮತ್ತು ಒಡಹುಟ್ಟಿದವರ ಬೆಂಬಲ ಸಿಗತ್ತೆ. ದೂರದ ಸಂಬಂಧಿಕರಿಂದ ಹಠಾತ್ ಧನ ಲಾಭವಾಗುವ ಸಾಧ್ಯತೆ ಇದೆ. ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ. ವಿವಾಹ ಜಾತಕದಲ್ಲಿ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ಪರಸ್ಪರ ಆಲೋಚನೆಗಳನ್ನು ಹಂಚಿಕೊಳ್ಳುವುದರಿಂದ ನಂಬಿಕೆ ಹೆಚ್ಚಾಗುತ್ತೆ. ಇನ್ನು ಪ್ರೇಮಿಗಳಿಗೆ ಸಾಮಾನ್ಯವಾದ ದಿನ. ಯಾವುದೇ ಸಣ್ಣ ಪುಟ್ಟ ವಿಷಯಗಳಿಗೆ ಅತಿಯಾಗಿ ತರ್ಕ ಮಾಡೋದನ್ನು ಬಿಟ್ಟರೆ ರೊಮ್ಯಾಂಟಿಕ್ ದಿನ ಅಂತ ಹೇಳ್ಬಹುದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೀವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಅತಿಯಾದ ಮಾನಸಿಕ ಒತ್ತಡ ಅಥವಾ ಕೆಲಸದ ಕಾರಣದಿಂದಾಗಿ ಜೀರ್ಣಕ್ರಿಯೆ ತೊಂದರೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಹೊರಗಿನ ಎಣ್ಣೆ ಪದಾರ್ಥ, ಜಂಕ್ ಫುಡ್ಡಿಂದ ದೂರ ಇರಬೇಕು. ಹಸಿರು ತರಕಾರಿ, ನಾರಿನಾಂಶ ಇರುವ ಆಹಾರ, ಯೋಗ, ಪ್ರಾಣಾಯಾಮ ಮಾಡೋದು ದೈಹಿಕ ಶಕ್ತಿ ಹೆಚ್ಚಿಸುತ್ತೆ. ವಿಶೇಷ ಪರಿಹಾರ: ಅದೃಷ್ಟ ಬಣ್ಣ ಹಸಿರು, ತಿಳಿ ಹಳದಿ ಮತ್ತು ಪಚ್ಚೆ ಬಣ್ಣ. ಅದೃಷ್ಟ ಸಂಖ್ಯೆ 5 ಮತ್ತು 6. ಇಂದ ವಿಶೇಷ ಪರಿಹಾರ: ಗಣೇಶನಿಗೆ ದೂರ ಅರ್ಪಿಸೋದು, ಸಂಕಷ್ಟಹಾರ ಗಣೇಶ ಸ್ತೋತ್ರ ಪಡಿಸೋದು. ಸಾಧ್ಯವಾದರೆ ಹಸುವಿಗೆ ಹಸಿರು ಹುಲ್ಲು, ನೆನೆಸಿದ ಹೆಸರು ಬೇಳೆಯನ್ನು ತಿನ್ನಿಸಿ. ಇದರಿಂದ ಬುಧನ ದೋಷ ನಿವಾರಣೆಯಾಗಿ ಬುದ್ಧಿ ವೃದ್ಧಿಯಾಗುತ್ತೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ ಅಧಿಪತಿ ಸುಖ, ಸಮೃದ್ಧಿ, ಸೌಂದರ್ಯ ಮತ್ತೆ ಭೌತಿಕ ಸುಖಗಳ ಕಾರಕನಾದ ಶುಕ್ರ. ಇದರ ಚಿಹ್ನೆ ತ್ರಾಸು ಅಂದ್ರೆ ತಕ್ಕಡಿ. ಇವತ್ತು ಅತ್ಯಂತ ಆನಂದದಾಯ ಮತ್ತೆ ಸಮತೋಲನದ ದಿನದಿಂದ ಕೂಡಿರುತ್ತೆ. ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನ ಶುಭ ದೃಷ್ಟಿಯಿಂದ ನಿಮ್ಮ ಮನಸ್ಸು ಪ್ರಸನ್ನವಾಗಿರುತ್ತೆ. ಯಾವುದೇ ಕಠಿಣ ಪರಿಸ್ಥಿತಿಯಲ್ಲೂ ನಿಮ್ಮ ಶಾಂತ ಸ್ವಭಾವ ಮತ್ತು ಚಾತುರ್ಯದಿಂದ ನಿಭಾಯಿಸ್ತೀರಾ. ಸಮಾಜದಲ್ಲಿ ಅಥವಾ ಸ್ನೇಹಿತರ ವಲಯದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಮಾತು ವಿಶೇಷ ಗೌರವ ಸಿಗುತ್ತೆ. ದೀರ್ಘಕಾಲದಿಂದ ಕಾಡುತ್ತಿದ್ದ ಮಾನಸಿಕ ಆತಂಕ ದೂರವಾಗಿ ಜೀವನದಲ್ಲಿ ಹೊಸ ಭರವಸೆ ಮೂಡುತ್ತೆ. ವೃತ್ತಿ ಮತ್ತು ಉದ್ಯೋಗ ರಂಗದಲ್ಲಿ ಇವತ್ತು ನಿಮಗೆ ಅತ್ಯಂತ ಸಕಾರಾತ್ಮಕ ಬದಲಾವಣೆ ಕಂಡುಬರುತ್ತೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಬಗೆಹರಿಯುತ್ತೆ. ಸಾಮರಸ್ಯ ವಾತಾವರಣ ನಿರ್ಮಾಣವಾಗುತ್ತೆ. ಕಲೆ, ಫ್ಯಾಷನ್, ವಿನ್ಯಾಸ, ನ್ಯಾಯಾಂಗ,
ಸಿನಿಮಾ, ಸೌಂದರ್ಯ ವರ್ಧಕ ಕ್ಷೇತ್ರದಲ್ಲಿರೋರಿಗೆ ಇವತ್ತು ವಿಶೇಷ ಪ್ರಗತಿ ಮತ್ತು ಯಶಸ್ಸಿನ ದಿನ. ವ್ಯಾಪಾರಿಗಳಿಗೆ ಇಂದು ಲಾಭದಾಯಕ ದಿನ. ಮಾರುಕಟ್ಟೆಯಲ್ಲಿ ನಿಮ್ಮ ಸೌಮ್ಯ ನಡವಳಿಕೆಗೆ ಹೊಸ ಗ್ರಾಹಕರನ್ನು ಸೆಳೆಯುವ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ತೊಡಗಿಕೊಂಡಿರೋರಿಗೆ ಪರಸ್ಪರ ನಂಬಿಕೆ ಹೆಚ್ಚಾಗುತ್ತೆ. ಹೊಸ ಹೂಡಿಕೆಗಳಿಗೆ ಮತ್ತು ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಅತ್ಯಂತ ಸೂಕ್ತ ಸಮಯ. ಇನ್ನು ಆರ್ಥಿಕ ಸ್ಥಿತಿಯಿಂದ ನಿಮಗೆ ಅತ್ಯಂತ ಅನುಕೂಲಕರವಾದ ದಿನವಾಗಿದೆ. ಆದಾಯದ ಮೂಲಗಳು ಉತ್ತಮವಾಗಿರಲಿದ್ದು ಆಕಸ್ಮಿಕ ಧನಲಾಭದ ಯೋಗವಿದೆ. ಕಳೆದು ಹೋಗಿದ್ದ ಅಥವಾ ದೀರ್ಘಕಾಲದಿಂದ ಬರಬೇಕಿದ್ದ ಹಣ ಮರಳಿ ಕೈ ಸೇರುವ ಸಾಧ್ಯತೆ ಇದೆ. ಶುಕ್ರನ ಪ್ರಭಾವದಿಂದ ಐಷಾರಾಮಿ ವಸ್ತುಗಳು, ಬಟ್ಟೆಗಳು ಅಥವಾ ಒಡವೆಗಳ ಖರೀದಿಗೆ ಹೆಚ್ಚಿನ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಆದಾಯ ಚೆನ್ನಾಗಿರುತ್ತೆ. ಸಹ ವೆಚ್ಚಗಳ ಮೇಲೆ ನಿಯಂತ್ರಣವಿಟ್ಟುಕೊಳ್ಳುವುದು ಭವಿಷ್ಯದ ಉಳಿತಾಯಕ್ಕೆ ಒಳ್ಳೆಯದು. ಕುಟುಂಬ ಮತ್ತು ಪ್ರೇಮ ಜೀವನದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಂತೋಷ ನೆಲೆಸಲಿದೆ. ಸಂಗಾತಿಯಿಂದ ಹಾಗೂ ಪೋಷಕರಿಂದ ಸಂಪೂರ್ಣ ಬೆಂಬಲ ದೊರೆಯುತ್ತೆ. ಮನೆಯನ್ನು ಅಲಂಕರಿಸಲು ಅಥವಾ ಹೊಸ ವಸ್ತುಗಳನ್ನು ಖರೀದಿಸಲು ಸಮಯ ಮೀಸಲಿಡ್ತೀರಾ. ಕುಟುಂಬದ ಸದಸ್ಯರೊಂದಿಗೆ ಸಂಜೆ ಧಾರ್ಮಿಕ ಕ್ಷೇತ್ರಗಳಿಗೆ ಅಥವಾ ಮೋಜಿನ ಸ್ಥಳಗಳಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ವಿವಾಹಿತರಿಗೆ ಜಾತಕದಲ್ಲಿ ಸಂಗಾತಿಯೊಂದಿಗೆ ಅತ್ಯಂತ ಮಧುರವಾದ ಬಾಂಧವ್ಯ ಇರುತ್ತೆ. ಪರಸ್ಪರ ಭಾವನೆಗಳನ್ನು ಗೌರವವನ್ನು ನೀಡ್ತೀರಾ. ಪ್ರೀತಿ ಹೆಚ್ಚಾಗುತ್ತೆ. ಅವಿವಾಹಿತರಿಗೆ ಯೋಗ್ಯ ಜೀವನ ಸಂಗಾತಿ ಹುಡುಕಾಟದಲ್ಲಿ ಫಲ. ಪ್ರೇಮಿಗಳಿಗೆ ದಿನ ರೊಮ್ಯಾಂಟಿಕ್ ಆಗಿರುತ್ತೆ. ಒಟ್ಟಿಗೆ ಉತ್ತಮ ಸಮಯ ಕಳೆಯಲು ಇಚ್ಛಿಸ್ತೀರಾ. ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ದೈಹಿಕ ಶಕ್ತಿ, ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತೆ. ಸ್ವಲ್ಪ ಕಿಡ್ನಿ ಮತ್ತು ಮೂತ್ರಪಿಂಡ ಸಮಸ್ಯೆಗಳಿಗೆ ಇರುವವರು ಹೆಚ್ಚಿನ ನೀರು ಕುಡಿಯಲು ಆದ್ಯತೆ ಕೊಡಬೇಕು. ಇನ್ನು ದೇಹ ಹೈಡ್ರೇಟ್ ಆಗಿ ಇಟ್ಕೊಳ್ಳಲು ಸಾಕಷ್ಟು ನೀರು, ಹಣ್ಣಿನ ರಸ ಸೇರಿಸಿದರೆ ಸ್ವಲ್ಪ ಸಮಯ ಸಂಗೀತ ಕೇಳೋದು, ಧ್ಯಾನ ಮಾಡೋದು ಬಹಳ ಒಳ್ಳೆಯದು. ಇನ್ನು ವಿಶೇಷ ಪರಿಹಾರ ನೋಡಿದರೆ ಶುಭ ಬಣ್ಣ ಬಿಳಿ, ಕ್ರೀಮ್ ಮತ್ತು ಗುಲಾಬಿ. ಶುಭ ಸಂಖ್ಯೆ 2, 7, 8. ವಿಶೇಷ ಪರಿಹಾರ ಮಹಾಲಕ್ಷ್ಮೀ ದೇವಿ ಆರಾಧನೆ, ಬಿಳಿ ಬಣ್ಣದ ಹೂ ಅರ್ಪಿಸೋದು, ಲಕ್ಷ್ಮಿ ಅಷ್ಟೋತ್ತರ ಪಠಿಸೋದು, ಸಾಧ್ಯವಾದರೆ ಸಕ್ಕರೆ ಮತ್ತು ಹಾಲಿನಿಂದ ಮಾಡಿದ ಸಿಹಿ ಪದಾರ್ಥ ದೇವಸ್ಥಾನಕ್ಕೆ ದಾನ ಮಾಡಿದರೆ ಅತ್ಯಂತ ಶುಭಕರ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಧಿಪತಿ ಧೈರ್ಯ, ಶೌರ್ಯ, ಶಕ್ತಿ ಮತ್ತು ಜಲತತ್ವ ಕಾರಕನಾದ ಮಂಗಳ. ಇದರ ಚಿಹ್ನೆ ಚೇಳು. ಆದ್ದರಿಂದ ನೀವು ಜಾತಕ ಸ್ವಭಾವ ಅತ್ಯಂತ ರಹಸ್ಯಮಯ ವ್ಯಕ್ತಿಗಳು, ದೃಢ ಸಂಕಲ್ಪ ಉಳ್ಳವರು, ತೀಕ್ಷ್ಣ ಬುದ್ಧಿಶಕ್ತಿ ಉಳ್ಳವರು. ನಿಮ್ಮ ರಾಶಿ ಅತ್ಯಂತ ಶಕ್ತಿಶಾಲಿ ಮತ್ತು ತೀವ್ರತೆಯಿಂದ ಕೂಡಿದ ದಿನ. ರಾಶಿಯಾಧಿಪತಿ ಮಂಗಳನ ಶುಭ ಪ್ರಭಾವದಿಂದ ನಿಮ್ಮಲ್ಲಿ ಅದ್ಭುತವಾದ ಕಾರ್ಯಕ್ಷಮತೆ, ಆತ್ಮವಿಶ್ವಾಸ ಕಂಡುಬರುತ್ತೆ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಗೊಂದಲ ಮತ್ತು ನಿಗೂಢ ಸಮಸ್ಯೆ ಇಂದು ಒಂದು ಸ್ಪಷ್ಟವಾದ ಪರಿಹಾರ ಸಿಗುತ್ತೆ. ಸಮಾಜದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ನಿಮ್ಮ ದೃಢ ನಿರ್ಧಾರಗಳು ಯಶಸ್ಸನ್ನು ಕಾಣ್ತೀರಾ. ಆದರೆ ಯಾವುದೇ ಭಾವುಕತೆ ಅಥವಾ ಕೋಪ ಆಸ್ಪದ ನೀಡದೆ ತಾಳ್ಮೆಯಿಂದ ಇರೋದು ಇಂದಿನ ದಿನದ ಯಶಸ್ಸಿನ ಸೂತ್ರ. ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ನಿಮಗೆ ಮಿಶ್ರ ಫಲ ದೊರೆಯುತ್ತೆ. ಕಚೇರಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಜವಾಬ್ದಾರಿಯುತ ನಡವಳಿಕೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತೆ. ರಕ್ಷಣಾ ಇಲಾಖೆ, ಪೊಲೀಸ್, ಸಂಶೋಧನಾ, ವೈದ್ಯಕೀಯ, ಇಂಜಿನಿಯರಿಂಗ್ ಮತ್ತು ಜ್ಯೋತಿಷ್ಯ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಪ್ರಗತಿಪರ ದಿನ. ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಅಹಂಕಾರವನ್ನು ಬದಿಗಿಟ್ಟು ಸೌಮ್ಯವಾಗಿ ವರ್ತಿಸಿ. ಉದ್ಯಮಿಗಳಿಗೆ ಇಂದು ವ್ಯವಹಾರದಲ್ಲಿ ಹೊಸ ಆಯಾಮಗಳು ಕಂಡುಬರಲಿದೆ. ರಿಯಲ್ ಎಸ್ಟೇಟು, ಭೂಮಿ ಖರೀದಿ, ಮಾರಾಟ, ಕಬ್ಬಿಣ ಅಥವಾ ರಾಸಾಯನಿಕ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಇಂದು ಉತ್ತಮ ಲಾಭದ ಮುನ್ಸೂಚನೆ ಇದೆ. ಶತ್ರುಗಳ ಮೇಲೆ ನಿಮ್ಮ ತಂತ್ರಗಳನ್ನು ಯಶಸ್ವಿಯಾಗಿ ಮಾರುಕಟ್ಟೆಯಲ್ಲಿ ನಿಮ್ಮ ಪಾರಮ್ಯ ಹೆಚ್ಚಿಸಲಿದೆ. ಆರ್ಥಿಕ ಸ್ಥಿತಿ ಇಂದು ನಿಮಗೆ ಪ್ರಗತಿಪರ ದಿನವಾಗಿದೆ. ಹಳೆಯ ಹೂಡಿಕೆಗಳಿಂದ ಅಥವಾ ನಿರೀಕ್ಷೆಗೂ ಮೂಲಗಳಿಂದ ಧನಲಾಭ ಆಗುವ ಯೋಗ ಇದೆ. ಪಿತ್ರಾರ್ಜಿತ ಆಸ್ತಿ ಅಥವಾ ಇನ್ಶೂರೆನ್ಸ್ ಮೂಲಕ ಬರಬೇಕಿದ್ದ ಹಣ ಕೈ ಸೇರುತ್ತೆ. ಆದಾಯ ಚೆನ್ನಾಗಿರುತ್ತೆ. ಹಠಾತ್ ಆಗಿ ಎದುರಾಗುವ ಸಣ್ಣ ಪುಟ್ಟ ಕೌಟುಂಬಿಕ ಅಗತ್ಯಗಳಿಗೆ ಅಥವಾ ವೈದ್ಯಕೀಯ ವೆಚ್ಚಗಳಿಗೆ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಹಣಕಾಸಿನ ಬಜೆಟ್ ಅನ್ನು ವ್ಯವಸ್ಥಿತವಾಗಿ ಯೋಜನೆ ರೂಪಿಸಿಕೊಳ್ಳಿ. ಆತುರದ ಹೂಡಿಕೆ ದೂರ ಮಾಡಿ. ಕೌಟುಂಬಿಕ ಮತ್ತು ಪ್ರೇಮ ಜೀವನದಲ್ಲಿ ಇಂದು ಸ್ವಲ್ಪ ಏರುಪೇರು ಕಂಡುಬರುತ್ತದೆ. ನಿಮ್ಮ ಹಠಮಾರಿ ಸ್ವಭಾವದಿಂದ ಮನೆಯ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ವಾಗ್ವಾದ ನಡೆಯುವ ಸಾಧ್ಯತೆ ಇದೆ. ಆದ್ದರಿಂದ ಮಾತಿನ ಮೇಲೆ ನಿಯಂತ್ರಣವಿರಲಿ. ಆದರೆ ಸಂಜೆ ವೇಳೆ ಪರಿಸ್ಥಿತಿ ತಿಳಿಯಾಗಿರುವುದು ಒಡ ಹುಟ್ಟಿದವರಿಂದ ವಿಶೇಷ ಸಹಾಯ ದೊರೆಯುತ್ತೆ. ಇನ್ನು ವಿವಾಹಿತರಿಗೆ ಜಾತಕದಿಂದ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ಸಂಗಾತಿಯು ನಿಮ್ಮ ಬಾಂಧವ್ಯವನ್ನು ಅರ್ಥ ಮಾಡಿಕೊಂಡು ನಿಮಗೆ ಬೆಂಬಲವಾಗಿ ನಿಲ್ತಾರೆ. ಪ್ರೇಮಿಗಳಿಗೆ ಇವತ್ತು ರೊಮ್ಯಾಂಟಿಕ್ ದಿನವಾಗಿದೆ. ನಿಮ್ಮ ಪ್ರೀತಿಯ ವಿಷಯ ಮನೆಯವರ ಮುಂದೆ ಪ್ರಸ್ತಾವಿಸಲು ಅಥವಾ ಮದುವೆಯ ಮಾತುಕತೆಗೆ ಸೂಕ್ತ ಸಮಯ. ಮಂಗಳನ ಪ್ರಭಾವದಿಂದ ನಿಮ್ಮಲ್ಲಿ ದೈಹಿಕ ಶಕ್ತಿ ಹೆಚ್ಚಾಗುತ್ತೆ. ಆದರೆ ಅತಿಯಾದ ಕೋಪ ಅಥವಾ ಮಾನಸಿಕ ಒತ್ತಡದಿಂದ ಸ್ವಲ್ಪ ಏರುಪೇರಾಗಬಹುದು. ತಲೆನೋವು ಸಮಸ್ಯೆ ಕಾಣಿಸಿಕೊಳ್ಬಹುದು. ವಾಹನ ಚಲಾಯಿಸುವಾಗ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಕೆಲಸ ಮಾಡುವುದನ್ನು ತರಾತುರಿಯಲ್ಲಿ ತಪ್ಪಿಸಿ. ಮಸಾಲೆ ಪದಾರ್ಥಗಳು, ಎಣ್ಣೆ ಪದಾರ್ಥಗಳನ್ನು ತ್ಯಜಿಸಿ. ಹಸಿರು ತರಕಾರಿ,
ಧಾನ್ಯಗಳನ್ನು ಆಹಾರವಾಗಿ ಬಳಸಿ. ವಿಶೇಷ ಪರಿಹಾರ: ಶುಭ ಬಣ್ಣ ಗಾಢ ಕೆಂಪು, ಕೇಸರಿ, ಮರೂನ್. ಶುಭ ಸಂಖ್ಯೆ 1, 4, 9. ಸರಳ ಪರಿಹಾರ: ಹನುಮಂತನ ಆರಾಧನೆ ಮಾಡುವುದು ಅತ್ಯಂತ ಶ್ರೇಷ್ಠ. ಹನುಮಾನ್ ಚಾಲೀಸ ಭಕ್ತಿಯಿಂದ ಪಠಿಸುವುದು, ದೇವಸ್ಥಾನಕ್ಕೆ ಭೇಟಿ ನೀಡುವುದು, ಕಡಲೆಕಾಳು ದಾನ ಮಾಡುವುದು ಅತ್ಯಂತ ಶ್ರೇಯಸ್ಕರ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿ ಅಧಿಪತಿ ಜ್ಞಾನ, ಧರ್ಮ, ಆಧ್ಯಾತ್ಮ, ವಿದ್ಯಾಭ್ಯಾಸ ಕಾರಕನಾದ ಗುರು. ಈ ರಾಶಿಯವರ ಚಿಹ್ನೆ ಬಿಲ್ಲುಗಾರ. ಆದ್ದರಿಂದ ನೀವು ಜಾತಕ ಸ್ವಭಾವತಃ ಅತ್ಯಂತ ಪ್ರಾಮಾಣಿಕ, ಮಹತ್ವಾಕಾಂಕ್ಷಿ, ಸದಾ ಸತ್ಯವನ್ನು ನುಡಿಯುವವರು. ಇವತ್ತು ಭಾಗ್ಯೋದಯ ಮತ್ತು ಆಧ್ಯಾತ್ಮಿಕ ಉನ್ನತಿಯ ದಿನ ಅಂತ ಹೇಳ್ಬೋದು. ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ ಶುಭ ದೃಷ್ಟಿಯಿಂದ ನಿಮ್ಮ ಮನಸ್ಸಿನಲ್ಲಿ ಧನಾತ್ಮಕ ಆಲೋಚನೆ ಹೆಚ್ಚಾಗತ್ತೆ. ನಿಮ್ಮ ದೀರ್ಘಕಾಲದ ಪ್ರಯತ್ನಗಳು ಅದೃಷ್ಟಪೂರ್ಣ ಬೆಂಬಲ ಸಿಗತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ, ಕೀರ್ತಿ, ಪ್ರತಿಷ್ಠೆ ಹೆಚ್ಚಾಗತ್ತೆ. ಧಾರ್ಮಿಕ, ಸಾಮಾಜಿಕ ಕಾರ್ಯದಲ್ಲಿ ಭಾಗವಹಿಸ್ತೀರಾ. ಆಸಕ್ತಿ ಕೂಡ ತೋರ್ತೀರಾ. ಉದ್ಯೋಗ ರಂಗದಲ್ಲಿ ಅತ್ಯಂತ ಪ್ರಗತಿಪರ ದಿನ. ಕಚೇರಿಯಲ್ಲಿ ಮೇಲಧಿಕಾರಿಗಳು, ನಿಮ್ಮ ಹಿರಿಯರ ಅಧಿಕಾರಗಳೊಂದಿಗೆ ಪೂರ್ಣ ಸಹಾಯ ಸಿಗತ್ತೆ. ನಿಮ್ಮ ಜ್ಞಾನ ಮತ್ತು ಅನುಭವ ಆಧಾರದ ಮೇಲೆ ಪ್ರಮುಖ ಜವಾಬ್ದಾರಿಗಳು ನಿಮ್ಮ ಹೆಗಲೇರ್ತೀರ. ಶಿಕ್ಷಣ, ಬ್ಯಾಂಕಿಂಗ್ ಅಥವಾ ನ್ಯಾಯಾಂಗ ಸಲಹೆಗಾರರು ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿರುವವರಿಗೆ ಇವತ್ತು ಬಡ್ತಿ ಮತ್ತು ವಿಶೇಷ ಗೌರವ ಸಿಗುತ್ತೆ. ಉದ್ಯಮಿಗಳಿಗೆ ಇವತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡು ಬರುತ್ತೆ. ಹಳೆಯ ಹೂಡಿಕೆಗಳಿಂದ ಧನಲಾಭವ ಮುನ್ಸೂಚನೆ ಇದೆ. ಚಿನ್ನ, ಧಾನ್ಯ, ಬಟ್ಟೆ ಅಥವಾ ಶಿಕ್ಷಣ ಸಂಸ್ಥೆಯಲ್ಲಿ ಸಂಬಂಧಿಸಿದ ವ್ಯಾಪಾರ ಮಾಡುವವರಿಗೆ ಇವತ್ತು ಭರ್ಜರಿ ಲಾಭ ಸೂಚನೆ ಇದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಪೂರಕವಾದ ದಿನ. ಆರ್ಥಿಕ ದೃಷ್ಟಿಯಿಂದ ಇವತ್ತು ನಿಮಗೆ ಅತ್ಯಂತ ಅನುಕೂಲಕರವಾದ ದಿನವಾಗಲಿದೆ. ದೇವಗುರುವಿನ ಕೃಪೆಯಿಂದಾಗಿ ಆದಾಯದ ಮೂಲಗಳು ಹೆಚ್ಚಾಗುತ್ತೆ. ಆಕಸ್ಮಿಕ ಧನಲಾಭದ ಯೋಗವಿದೆ. ಸಾಲದ ಸುಳಿಯಲ್ಲಿ ಸಿಲುಕಾಕೊಂಡಿದ್ರೆ ಇವತ್ತು ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಬಾಕಿ ಇರುವ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಆದಾಗ್ಯೂ ಆದಾಯ ಚೆನ್ನಾಗಿರುತ್ತೆ, ಆದರೆ ಧಾರ್ಮಿಕ ಕಾರ್ಯಗಳಲ್ಲಿ, ದಾನ ಧರ್ಮಗಳಲ್ಲಿ, ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಇದು ಸತ್ಕಾರ್ಯ ಹಾಗೂ ವೆಚ್ಚದಿಂದ ಭವಿಷ್ಯದಲ್ಲಿ ಶುಭ ಫಲವನ್ನು ನೀಡುತ್ತೆ. ಕುಟುಂಬ ಮತ್ತು ಪ್ರೇಮ ಜೀವನದಲ್ಲಿ ಅತ್ಯಂತ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣ ಇರುತ್ತೆ. ಮನೆಯ ಹಿರಿಯರ ಹಾಗೂ ಪೋಷಕರ ಆಶೀರ್ವಾದ ಮತ್ತು ಬೆಂಬಲ ನಿಮ್ಮ ಮೇಲಿರುತ್ತೆ. ಮಕ್ಕಳ ಕಡೆಯಿಂದ ಯಾವುದಾದರೂ ಶುಭ ಸಮಾಚಾರ ಕೇಳ್ತೀರಾ. ಇದು ಕುಟುಂಬದ ಸಂತಸವನ್ನು ಇಮ್ಮಡಿಗೊಳಿಸುತ್ತೆ. ಮನೆಯಲ್ಲಿ ಧಾರ್ಮಿಕ ಪೂಜೆ ಅಥವಾ ಸತ್ಸಂಗಗಳು ಆಯೋಜನೆ ಆಗೋ ಸಾಧ್ಯತೆ ಇದೆ. ವಿವಾಹಿತ ಜಾತಕರಿಗೆ ಸಂಗಾತಿಯೊಂದಿಗೆ ಅತ್ಯಂತ ಮಧುರವಾದ ಬಾಂಧವ್ಯ ಇರುತ್ತೆ. ಸಂಗಾತಿಯು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಬೆಂಬಲವಾಗಿ ನಿಲ್ತಾರೆ. ಇನ್ನು ಪ್ರೇಮಿಗಳಿಗೆ ಸಾಮಾನ್ಯವಾಗಿ ದಿನ ಪರಸ್ಪರ ಆಲೋಚನೆಗಳಿಗೆ ಗೌರವ ನೀಡುವ ಮೂಲಕ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ಆರೋಗ್ಯ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರುತ್ತೆ. ದೈಹಿಕ ಶಕ್ತಿ, ಮಾನಸಿಕ ಪ್ರಸನ್ನ ಹೆಚ್ಚಾಗಿರುತ್ತೆ. ಗುರುಗ್ರಹದ ಪ್ರಭಾವದಿಂದ ಅತಿ ಸಿಹಿ ಪದಾರ್ಥ ಸೇವನೆಯಿಂದ, ಮಸಾಲೆ ಪದಾರ್ಥದಿಂದ ಸ್ವಲ್ಪ ದೂರ ಇರಿ. ಅಥವಾ ಬೊಜ್ಜು ಸಮಸ್ಯೆ ಈ ಥರ ಎಲ್ಲ ಕಾಡುತ್ತೆ. ನಿಯಮಿತ ಯೋಗ, ಪ್ರಾಣಾಯಾಮ ಮಾಡೋದು, ವಾಕಿಂಗ್ ಮಾಡೋದು ಆರೋಗ್ಯ ವೃದ್ಧಿಯಾಗುತ್ತೆ. ವಿಶೇಷ ಪರಿಹಾರ: ಶುಭ ಬಣ್ಣ ಹಳದಿ, ಚಿನ್ನದ ಬಣ್ಣ ಮತ್ತು ತಿಳಿ ಕೇಸರಿ. ಅದೃಷ್ಟ ಸಂಖ್ಯೆ 3, 5, 9. ವಿಶೇಷ ಪರಿಹಾರ: ಇಂದು ದೇವಗುರು ಬೃಹಸ್ಪತಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡೋದು ನಿಮಗೆ ಅತ್ಯಂತ ಶ್ರೇಷ್ಠ. ಹಳದಿ ಬಣ್ಣದ ಹೂವು ಅಥವಾ ಹಳದಿ ಸಿಹಿ ತಿಂಡಿಯನ್ನು ದೇವಸ್ಥಾನದಲ್ಲಿ ಅರ್ಪಿಸೋದು. ಸಾಧ್ಯವಾದರೆ ಹಿರಿಯರ ಅಥವಾ ಗುರುಗಳಿಗೆ ಗೌರವ ಸಲ್ಲಿಸೋದು. ಅವರ ಆಶೀರ್ವಾದ ಪಡೆದು ಮುಂದೆ ಹೋದರೆ ಜಾತಕದಲ್ಲಿನ ಗುರು ದೋಷ ಕಡಿಮೆ ಆಗತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ಕರ್ಮ, ಶಿಸ್ತು, ನ್ಯಾಯ, ಕಠಿಣ ಪರಿಶ್ರಮಕ್ಕೆ ಕಾರಕನಾದ ಶನಿದೇವ. ಆದ್ದರಿಂದ ಈ ರಾಶಿಯ ಚಿಹ್ನೆ ಮೊಸಳೆ. ನೀವು ಸ್ವಭಾವತಃ ಪ್ರಾಯೋಗಿಕವಾಗಿ ಯೋಚನೆ ಮಾಡೋರು, ತಾಳ್ಮೆ ಉಳ್ಳವರು, ಮಹತ್ವಾಕಾಂಕ್ಷಿಗಳು. ಶಿಸ್ತು ಮತ್ತೆ ತಾಳ್ಮೆಯಿಂದ ಕೆಲಸ ಮಾಡಬೇಕಾದ ದಿನ ಇವತ್ತು. ನಿಮ್ಮ ರಾಶಿಯಾಧಿಪತಿ ಶನಿದೇವ ಆಗಿರೋದ್ರಿಂದ ನೀವು ಕಠಿಣ ಶ್ರಮಕ್ಕೆ ತಕ್ಕ ಪ್ರತಿಫಲ ತಡವಾಗಿ ಸಿಗುತ್ತೆ. ಇವತ್ತು ಯಾವುದೇ ಕೆಲಸದಲ್ಲಿ ಶಾರ್ಟ್ಕಟ್ ಬಳಸಕ್ಕೆ ಹೋಗ್ಬೇಡಿ. ನಿಮ್ಮ ಸ್ವಲ್ಪ ನಿಧಾನ ಅದು ಯಶಸ್ಸಿನ ಕಡೆಗೆ ಕರೆದೊಯ್ಯುತ್ತೆ. ಸಮಾಜದಲ್ಲಿ ನಿಮ್ಮ ಪ್ರಾಮಾಣಿಕತೆ, ಜವಾಬ್ದಾರಿ ನಡವಳಿಕೆ ಸೂಕ್ತ ಗೌರವ ಸಿಗುತ್ತೆ. ಹಳೆಯ ತಪ್ಪುಗಳಿಂದ ಪಾಠ ಕಲಿಯಲು ಮುನ್ನಡೆದು ಇದು ಸೂಕ್ತ ಸಮಯ. ಉದ್ಯೋಗದ ರಂಗದಲ್ಲಿ ನಿಮಗೆ ಕೆಲಸದ ಒತ್ತಡ ಹೆಚ್ಚಾಗಿರುತ್ತೆ. ಕಚೇರಿಯಲ್ಲಿ ನಿಮ್ಮ ಮೇಲಧಿಕಾರಿಗಳು ಜವಾಬ್ದಾರಿಗಳು ಹೆಚ್ಚಾಗತ್ತೆ. ಆದರೆ ನಿಮ್ಮ ವ್ಯವಸ್ಥಿತ ಕಾರ್ಯವೈಖರಿಯಿಂದ ಅವುಗಳನ್ನು ಯಶಸ್ವಿಯಾಗಿ ಮುಗಿಸ್ತೀರಾ. ತಾಂತ್ರಿಕ ಕ್ಷೇತ್ರ, ಇಂಜಿನಿಯರಿಂಗು, ರಿಯಲ್ ಎಸ್ಟೇಟು, ಸಂಶೋಧನೆ ಮತ್ತು ಆಡಳಿತಾತ್ಮಕ ಕೆಲಸದಲ್ಲಿ ಇರುವವರಿಗೆ ಇಂದು ಪ್ರಗತಿ ಕಂಡು ಬರುತ್ತೆ. ಸಹೋದ್ಯೋಗಿಗಳಿಂದ ಮಿಶ್ರ ಪ್ರತಿಕ್ರಿಯೆ ಸಿಗಬಹುದು. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ. ವ್ಯಾಪಾರಿಗಳಿಗೆ ಇಂದು ಸಾಧಾರಣ ದಿನವಾಗಿರುತ್ತೆ. ದಿನಸಿ ವಸ್ತುಗಳು, ಕಬ್ಬಿಣ, ಯಂತ್ರೋಪಕರಣ ಅಥವಾ ತೈಲ ಉದ್ಯಮದಲ್ಲಿ ತೊಡಗಿಕೊಂಡಿರೋರಿಗೆ ಉತ್ತಮ ಲಾಭದ ಮುನ್ಸೂಚನೆ ಇದೆ. ಹೊಸ ಹೂಡಿಕೆಗಳು ಮಾಡುವ ಮುನ್ನ ಮಾರುಕಟ್ಟೆ ಸ್ಥಿತಿಯನ್ನು ಸರಿಯಾಗಿ ವಿಶ್ಲೇಷಿಸಿ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆರ್ಥಿಕ ದೃಷ್ಟಿಯಿಂದ ಇವತ್ತು ನಿಮಗೆ ಮಧ್ಯಮ ಫಲ ದೊರೆಯುತ್ತೆ.
ಆದಾಯದ ಅರಿವು ಸ್ಥಿರವಾಗಿರುತ್ತೆ, ಆದರೆ ಧನಲಾಭವು ನಿಧಾನಗತಿಯಲ್ಲಿರುತ್ತೆ. ಹಳೆಯ ಸಾಲ ತೀರಿಸಲು ಅಥವಾ ದೀರ್ಘಕಾಲದ ಹೂಡಿಕೆ ಹಣ ವಿನಿಯೋಗಿಸಲು ಇದು ಸೂಕ್ತವಾದ ಸಮಯ ಅಂತ ಹೇಳ್ಬೋದು. ಹಠಾತ್ ಆಗಿ ಎದುರಾಗುವ ಸಣ್ಣ ಪುಟ್ಟ ಕೌಟುಂಬಿಕ ಅನಗತ್ಯ ಅಥವಾ ವಾಹನ ರಿಪೇರಿಗೆ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಾಮರಸ್ಯದ ವಾತಾವರಣ ಇರುತ್ತೆ. ಮನೆಯ ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಗಂಭೀರ ಸ್ವಭಾವದಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಮೂಡಬಹುದು, ಆದ್ದರಿಂದ ಮಾತಿನಲ್ಲಿ ಸ್ವಲ್ಪ ಮೃದುವಾಗಿರಲಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಕೂಡಲಿದೆ. ನಿಮ್ಮ ಕಷ್ಟದ ಸಮಯದಲ್ಲಿ ಸಂಗಾತಿಯು ನಿಮಗೆ ಬಲವಾಗಿ ನಿಲ್ತಾರೆ. ಇನ್ನು ಪ್ರೇಮಿಗಳಿಗೆ ಸಾಮಾನ್ಯವಾದ ದಿನ. ಪರಸ್ಪರ ಭಾವನೆಗಳು ಪ್ರಾಯೋಗಿಕವಾಗಿ ಅರ್ಥ ಮಾಡ್ಕೋಬೇಕು. ಆರೋಗ್ಯದ ದೃಷ್ಟಿಯಿಂದ ಮೂಳೆ, ಕೀಲು ನೋವು, ಕಾಲಿನ ಸಮಸ್ಯೆ ಇರೋರು ಸಣ್ಣ ಪುಟ್ಟ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಅತಿಯಾದ ಕೆಲಸ ಒತ್ತಡದಿಂದ ದೈಹಿಕ ಆಯಾಸ ಹೆಚ್ಚಾಗುತ್ತೆ. ಕೆಲಸದ ನಡುವೆ ಸ್ವಲ್ಪ ವಿರಾಮ ತೆಗೆದುಕೊಳ್ಬೇಕು. ಪೌಷ್ಟಿಕ ಆಹಾರ ಸೇವನೆ, ನಿಯಮಿತ ಲಘು ವ್ಯಾಯಾಮ ಮಾಡೋದು ಅತ್ಯಂತ ಲಾಭ ತಂದುಕೊಡುತ್ತೆ. ವಿಶೇಷ ಪರಿಹಾರ: ಶುಭ ಬಣ್ಣ ಗಾಢ ನೀಲಿ, ಕಪ್ಪು. ಶುಭ ಸಂಖ್ಯೆ 4, 8, 9. ವಿಶೇಷ ಪರಿಹಾರ: ಶನಿ ದೇವರ ಆರಾಧನೆ ಮಾಡೋದು ಅತ್ಯಂತ ಶ್ರೇಷ್ಠ. ಶನಿ ಚಾಲಿಸ ಪಠಿಸೋದು ಅಥವಾ ಹತ್ತಿರದ ದೇವಸ್ಥಾನದಲ್ಲಿ ಶನಿ ದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚೋದು. ಸಾಧ್ಯವಾದರೆ ದೀನದಲಿತರಿಗೆ ಅಥವಾ ಕಾರ್ಮಿಕರಿಗೆ ಅನ್ನದಾನ ಅಥವಾ ಕಪ್ಪು ಬಣ್ಣ ವಸ್ತ್ರದಾನ ಮಾಡೋದು ಶನಿದೇವನ ಕೃಪೆ ಕಡಿಮೆ ಆಗತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ಅಧಿಪತಿ ಶಿಸ್ತು ಮತ್ತೆ ಕರ್ಮ ದೇವನಾದ ಶನಿದೇವ. ಈ ರಾಶಿಯ ಚಿಹ್ನೆ ಕೊಡ ಹಿಡಿದ ಮಾನವ. ಆದ್ದರಿಂದ ನಿಮ್ಮ ಸ್ವಭಾವ ಅತ್ಯಂತ ಬುದ್ಧಿವಂತರು, ಮಾನವೀಯತ ಗುಣವುಳ್ಳವರು, ಸಾಮಾಜಿಕ ಕಳಕಳಿ ಇರುವರು. ಇವತ್ತು ಅತ್ಯಂತ ಸಕಾರಾತ್ಮಕ ಮತ್ತೆ ನವೀನ ಆಲೋಚನೆಗಳಿಂದ ಕೂಡಿದ ದಿನವಾಗಿರುತ್ತೆ. ನಿಮ್ಮ ರಾಷ್ಟ್ರಾಧಿಪತಿ ಶನಿಯ ಶುಭ ಪ್ರಭಾವದಿಂದ ಸಮಾಜದಲ್ಲಿ ಗೌರವ, ಜನಪ್ರಿಯತೆ ಹೆಚ್ಚಾಗುತ್ತೆ. ದೀರ್ಘಕಾಲದಿಂದ ಇದ್ದ ಆಸೆಗಳು ನೆನಸಾಗುವ ಸಾಧ್ಯತೆ ಇದೆ. ಅದನ್ನು ಕಾರ್ಯರೂಪಕ್ಕೆ ಬರಲು ಒಳ್ಳೆಯ ಅವಕಾಶ ಲಭಿಸುತ್ತೆ. ನಿಮ್ಮ ವಿಶಿಷ್ಟ ಆಲೋಚನಾ ಶಕ್ತಿ ಇವತ್ತು ಕಠಿಣ ಸವಾಲುಗಳು ಸುಲಭವಾಗಿ ಪರಿಹಾರ ಕಂಡುಕೊಳ್ತೀರಾ. ಸಹಾಯ ಮಾಡುವ ಗುಣ ನಿಮ್ಮದಲ್ಲಿ ಹೆಚ್ಚಾಗುತ್ತೆ. ಉದ್ಯೋಗ ರಂಗದಲ್ಲಿ ಇಂದು ನಿಮಗೆ ಅತ್ಯಂತ ಪ್ರಗತಿದಾಯಕ ದಿನ. ಕಚೇರಿಯಲ್ಲಿ ನಿಮ್ಮ ಸೃಜನಶೀಲತೆ, ಸಂಶೋಧನಾ ಕೌಶಲ್ಯ ಮೇಲಧಿಕಾರಿಗಳಿಂದ ಉತ್ತಮ ಪ್ರಶಂಸೆ ಸಿಗುತ್ತೆ. ತಂತ್ರಜ್ಞಾನ, ವಿಜ್ಞಾನ, ಸಾಮಾಜಿಕ ಕ್ಷೇತ್ರ, ಮಾಧ್ಯಮ ಇದರಲ್ಲಿ ಕೆಲಸ ಮಾಡೋರಿಗೆ ಹೊಸ ಆಫರ್ಗಳು ಮುನ್ಸೂಚನೆ ಇದೆ. ಪ್ರಮೋಷನ್ ಟೀಮ್ ವರ್ಕ್ ಮೂಲಕ ಸಿಗುತ್ತೆ. ಇನ್ನು ಅದರಿಂದ ದೊಡ್ಡ ಯಶಸ್ಸು ಕೂಡ ನಿಮ್ಮದಾಗತ್ತೆ. ವ್ಯಾಪಾರಿಗಳಿಗೆ ಆರ್ಥಿಕವಾಗಿ ಲಾಭದಾಯಕ ದಿನ. ಹೊಸ ತಂತ್ರಜ್ಞಾನ ಅಥವಾ ಆನ್ಲೈನ್ ಮಾಧ್ಯಮ ಮೂಲಕ ವ್ಯವಹಾರವನ್ನು ವಿಸ್ತರಿಸಲು ಸೂಕ್ತ ಸಮಯ. ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇಂದು ಭವಿಷ್ಯದಲ್ಲಿ ಉತ್ತಮ ಆದಾಯ ತಂದುಕೊಡುತ್ತೆ. ಇನ್ನು ಆರ್ಥಿಕ ದೃಷ್ಟಿಯಿಂದ ಇಂದು ನಿಮಗೆ ಅತ್ಯಂತ ಶುಭದಾಯಕ ದಿನ. ಆದಾಯದ ಹೊಸ ಮೂಲಗಳು ಹೆಚ್ಚಾಗತ್ತೆ ಮತ್ತೆ ಹಳೆಯ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದ ಧನಲಾಭ ಯೋಗವಿದೆ. ದೀರ್ಘಕಾಲದಿಂದ ಸಿಲುಕಿಕೊಂಡ ಹಣ ಅಥವಾ ಬಾಕಿ ಸಾಲ ಮರಳಿ ಬರುವ ಸಾಧ್ಯತೆ ಇದೆ. ಆದಾಗ್ಯೂ ಆದಾಯ ಉತ್ತಮವಾಗಿರುತ್ತೆ. ಆದರೆ ಸಮಾಜದಲ್ಲಿ ದಾನ ಧರ್ಮ ಮಾಡೋದು, ಸ್ನೇಹಿತರ ಸಹಾಯ ಮಾಡೋದ್ರಿಂದ ಹಣ ಖರ್ಚು ಮಾಡ್ತೀರಾ. ಕುಟುಂಬದಲ್ಲಿ ಸಂತೋಷ ಮತ್ತೆ ಸೌಹಾರ್ದತೆಯ ವಾತಾವರಣ ಇರುತ್ತೆ. ಒಡ ಹುಟ್ಟಿದವರೊಂದಿಗೆ ಮತ್ತೆ ಹಳೆಯ ಸ್ನೇಹಿತರೊಂದಿಗೆ ವಿಶೇಷ ಸಹಾಯ ಅಥವಾ ಶುಭ ಸುದ್ದಿ ಕೇಳ್ತೀರಾ. ಸಮಾಜದಲ್ಲಿ ನಿಮ್ಮ ಕೀರ್ತಿ ವೃದ್ಧಿಯಾಗತ್ತೆ. ಮನೆಯಲ್ಲಿ ಯಾವುದೇ ಸಣ್ಣ ಸಂಸ್ಕಾರ ಅಥವಾ ಸೌಹಾರ್ದ ಕೂಟಗಳನ್ನು ಭಾಗವಹಿಸೋ ಸಾಧ್ಯತೆ ಇದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ಸಂಗಾತಿಯ ಆಲೋಚನೆ ಮತ್ತು ನಿರ್ಧಾರಗಳಿಗೆ ಪೂರ್ಣ ಬೆಂಬಲ ನೀಡ್ತಾರೆ. ಇನ್ನು ಪ್ರೇಮಿಗಳಿಗೆ ಅತ್ಯಂತ ರೊಮ್ಯಾಂಟಿಕ್ ದಿನ. ಪರಸ್ಪರ ಜೊತೆಗಿನ ನಂಬಿಕೆ ಹೆಚ್ಚಾಗುತ್ತೆ. ಒಟ್ಟಿಗೆ ಉತ್ತಮ ಸಮಯ ಕಳೆಯಲು ಇಷ್ಟಪಡ್ತೀರಾ. ಆರೋಗ್ಯ ದೃಷ್ಟಿಯಿಂದ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ದೈಹಿಕ ಶಕ್ತಿ, ಮಾನಸಿಕ ನೆಮ್ಮದಿ ಹೆಚ್ಚಾಗತ್ತೆ. ಆದಾಗ್ಯೂ ಸ್ವಲ್ಪ ಆಲೋಚನೆ ಅತಿಯಾಗಿ ಮಾಡೋದ್ರಿಂದ ಮಾನಸಿಕ ಶ್ರಮ ಹೆಚ್ಚಾಗಬಹುದು. ಕಣ್ಣಿನ ಆಯಾಸ, ಸಣ್ಣ ಪುಟ್ಟ ತಲೆನೋವು, ತೊಂದರೆ ಕಾಣಿಸ್ಕೊಳ್ಬಹುದು. ನಿಯಮಿತವಾಗಿ ಆಹಾರ ಸೇವಿಸೋದು, ನೀರು ಕುಡಿಯೋದು ಬಹಳ ಒಳ್ಳೆಯದು. ವಿಶೇಷ ಪರಿಹಾರ: ಶುಭ ಬಣ್ಣ ತಿಳಿ ನೀಲಿ, ನೇರಳೆ, ಆಕಾಶ ನೀಲಿ. ಶುಭ ಸಂಖ್ಯೆ 3, 7, 11. ವಿಶೇಷ ಪರಿಹಾರ: ಶನಿ ದೇವನಿಗೆ ಅಥವಾ ಆಂಜನೇಯನಿಗೆ ಪ್ರಾರ್ಥನೆ ಸಲ್ಲಿಸೋದು, ಹನುಮಾನ್ ಚಾಲಿಸ ಭಕ್ತಿಯಿಂದ ಪಠಿಸೋದು. ಸಾಧ್ಯವಾದರೆ ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಕೈಲಾದ ಸಹಾಯ ಮಾಡೋದು. ಇನ್ನು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯ ಅಧಿಪತಿ ಜ್ಞಾನ, ಆಧ್ಯಾತ್ಮಿಕ, ಕರುಣೆ, ಮೋಕ್ಷಕಾರಕನಾದ ಬೃಹಸ್ಪತಿ ಗುರು. ಈ ರಾಶಿಯ ಚಿಹ್ನೆ 2 ಮೀನುಗಳು. ನೀವು ಸ್ವಭಾವತಃ ಶಾಂತಿ ಪ್ರಿಯರು, ದಯಾವಂತರು, ಆಧ್ಯಾತ್ಮಿಕ ಚಿಂತನ ಉಳ್ಳವರು, ಕಲ್ಪನಾ ಜೀವಿಗಳು. ಮೀನರಾಶಿಯವರಿಗೆ ಇವತ್ತು ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ನೀಡುವ ಪವಿತ್ರವಾದ ದಿನ. ನಿಮ್ಮ ರಾಷ್ಟ್ರಾಧಿಪತಿ ಗುರುವಿನ ಶುಭ ದೃಷ್ಟಿಯಿಂದ ನಿಮ್ಮಲ್ಲಿ ಸಕಾರಾತ್ಮಕ ಆಲೋಚನೆ ಹೆಚ್ಚಾಗುತ್ತೆ. ಸಮಾಜದಲ್ಲಿ ನಿಮ್ಮ ನಿಸ್ವಾರ್ಥ ಸೇವೆ ಮತ್ತು ದಯಾಪರ
ಗುಣಕ್ಕೆ ಉತ್ತಮ ಗೌರವ ಸಿಗುತ್ತೆ. ದೀರ್ಘಕಾಲದಿಂದ ಕಾಡುತ್ತಿದ್ದ ಮಾನಸಿಕ ಗೊಂದಲ ದೂರವಾಗಿ ಜೀವನದಲ್ಲಿ ಒಂದು ಸ್ಪಷ್ಟವಾದ ದಾರಿ ಕಾಣಿಸುತ್ತೆ. ನಿಮ್ಮ ಕಲ್ಪನಾ ಶಕ್ತಿ ಹೆಚ್ಚಾಗುತ್ತೆ. ಹೊಸ ಸೃಜನಶೀಲ ಕೆಲಸ ಪ್ರಾರಂಭಿಸಲು ಈ ದಿನ ಬಹಳ ಒಳ್ಳೆಯದು. ವೃತ್ತಿ ರಂಗದಲ್ಲಿ ನಿಮಗೆ ಅತ್ಯಂತ ನೆಮ್ಮದಿಯ ದಿನವಾಗಿರುತ್ತೆ. ಕಚೇರಿಯಲ್ಲಿ ನಿಮ್ಮ ಜ್ಞಾನ ಅನುಭವದ ಆಧಾರದ ಮೇಲೆ ಪ್ರಮುಖ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ಶಿಕ್ಷಣ, ಸಮಾಜ ಸೇವೆ, ಸಂಶೋಧನಾ ಕಾರ್ಯಕ್ಷೇತ್ರ, ಕಲೆ, ಸಾಹಿತ್ಯ ಕ್ಷೇತ್ರದಲ್ಲಿರೋರಿಗೆ ಅತ್ಯಂತ ಯಶಸ್ವಿ ದಿನ. ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದಯುತ ವಾತಾವರಣ ಇರುತ್ತೆ. ನಿಮ್ಮ ಸಲಹೆಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತೆ. ವ್ಯಾಪಾರಿಗಳಿಗೆ ಇಂದು ವ್ಯವಹಾರದಲ್ಲಿ ಸ್ಥಿರವಾದ ಪ್ರಗತಿ ಕಂಡು ಬರುತ್ತೆ. ಧಾರ್ಮಿಕ ವಸ್ತುಗಳು, ಪುಸ್ತಕಗಳು, ಶಿಕ್ಷಣ ಸಂಸ್ಥೆ ಅಥವಾ ಹಣ್ಣು, ಧಾನ್ಯ ಈ ವ್ಯಾಪಾರ ಮಾಡೋರಿಗೆ ಉತ್ತಮ ಲಾಭ ತಂದುಕೊಡುತ್ತೆ. ಆರ್ಥಿಕವಾಗಿ ನಿಮಗೆ ಮಿಶ್ರ ಫಲಗಳಿಂದ ಕೂಡಿದೆ. ದೇವಗುರು ಕೃಪೆಯಿಂದಾಗಿ ಆದಾಯ ಹರಿವು ಹೆಚ್ಚಾಗಿರುತ್ತೆ. ಆಧ್ಯಾತ್ಮಿಕ ಕಾರ್ಯಗಳಿಗೆ, ದಾನ ಧರ್ಮಕ್ಕೆ, ಕುಟುಂಬ ಸದಸ್ಯರ ಆರೋಗ್ಯಕ್ಕೆ ಹಣ ಖರ್ಚು ಮಾಡ್ತೀರಾ. ಇಂದು ಯಾವುದೇ ಅತಿಯಾದ ಆಸೆಗೆ ಬಿದ್ದು ಅಥವಾ ಆತುರಿಯಲ್ಲಿ ಒಳಗಾಗಬೇಡಿ. ಹಣಕಾಸಿನ ವ್ಯವಹಾರ ಪಾರದರ್ಶಕತೆ ಇರಲಿ. ಇನ್ನು ಸಾಲ ಕೊಡುವುದು ಆದಷ್ಟು ತಪ್ಪಿಸಿ. ಬಜೆಟ್ ಪ್ರಕಾರ ಮುನ್ನಡೆದರೆ ಒಳ್ಳೆಯದು. ಪ್ರೇಮಿಗಳಿಗೆ ಉತ್ತಮ ದಿನ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಪ್ರೀತಿ, ಆಳವಾದ ನಂಬಿಕೆ ಕಂಡು ಬರುತ್ತೆ. ಇನ್ನು ಕುಟುಂಬ ಜೀವನದಲ್ಲಿ ಸಂತೋಷ, ಶಾಂತಿ, ಸೌಹಾರ್ದತೆ ಇರುತ್ತೆ. ಮನೆಯ ಹಿರಿಯರ, ಪೋಷಕರ ಆಶೀರ್ವಾದ ನಿಮ್ಮ ಶ್ರೀರಕ್ಷೆ ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿ ಕಂಡು ಹೆಮ್ಮೆ ಬರಲಿದೆ. ವಿವಾಹಿತರಿಗೆ ಸಂಗಾತಿಯ ಭಾವನೆ, ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತೆ. ಸಂಗಾತಿ ನಿಮ್ಮ ಭಾವನೆಗೆ ಗೌರವ ನೀಡ್ತಾರೆ. ಆರೋಗ್ಯದಿಂದ ಈ ದಿನ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಸ್ವಲ್ಪ ಗ್ರಹಗಳ ಪ್ರಭಾವದಿಂದಾಗಿ ಅತಿಯಾದ ಸಿಹಿ ಪದಾರ್ಥ ಸೇವನೆ, ಎಣ್ಣೆ ಪದಾರ್ಥದಿಂದ ಸ್ವಲ್ಪ ಲಿವರ್ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಸಣ್ಣ ಪುಟ್ಟ ಸಮಸ್ಯೆಯಿಂದ ಜಾಗೃತ ವಹಿಸಿ. ನಿಯಮಿತ ಯೋಗ, ಪ್ರಾಣಾಯಾಮ, ಧ್ಯಾನ ಮಾಡೋದು ದೈಹಿಕ ಮಾನಸಿಕ ಸ್ಥಿರವಾಗಿರುತ್ತೆ. ಸಾಕಷ್ಟು ನೀರು ಕುಡಿಬೇಕು. ವಿಶೇಷ ಪರಿಹಾರ: ಶುಭ ಬಣ್ಣ ಹಳದಿ, ಚಿನ್ನದ ಬಣ್ಣ, ಕುಂಕುಮ ಬಣ್ಣ. ಶುಭ ಸಂಖ್ಯೆ 139. ಸರಳ ಪರಿಹಾರ: ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡೋದು ಅತ್ಯಂತ ಶ್ರೇಷ್ಠ. ಹಳದಿ ಹೂವನ್ನು ದೇವರಿಗೆ ಅರ್ಪಿಸೋದು, ಗುರು ಸ್ತೋತ್ರ ಪಠಿಸೋದು, ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ವಸ್ತುಗಳನ್ನು ದಾನ ಮಾಡುವುದು ಜಾತಕದಲ್ಲಿನ ಗುರುದೋಷ ಕಡಿಮೆ ಮಾಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 12 ರಾಶಿಗಳ ದಿನ ಭವಿಷ್ಯ ಮತ್ತು ಪಂಚಾಂಗದ ವಿವರ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು, ಕುಟುಂಬದವರೊಂದಿಗೆ ಶೇರ್ ಮಾಡಿ. ಹೀಗೆ ಈ ದೈನಂದಿನ ಜಾತಿ ಭವಿಷ್ಯವನ್ನು ಕೇಳಲು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ